ಮಾರ್ಗದತ್ತ ನಡೆಸಿರ್ತಕ್ಕಂಥ ಹೌದು ಭಗವತೆ ಶಕ್ತಿ ಸ್ವರೂಪಿಣಿ ಸರ್ವ ಕಾರ್ಯ ರೂಪಿಣಿಯಾಗಿರುವಂತ ಯಾರಿಪ್ಪ ಲಕ್ಷ್ಮೀ ದೇವಿ ಪವಿತ್ರ ಪಾದಾರವಿಂದ ಕೂಡ ದೀರ್ಘದಂಡ ಪ್ರಣಾಮಗಳನ್ನ ಹಾಕುತ್ತಾ ಹೌದು ಹೌದು ಹಾಕ್ಬಿಟ್ಟು ಭೀಮಣ್ಣ ಹಾ ಹೇಳ್ರಿಪ್ಪ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಕಡೆ ಮಾತು ಹಿಂಗ್ ಹೇಳಿದ್ರು, ಹೆಂಗ್ ಹೇಳಲಿಪ್ಪ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಹೌದು ಹೌದು ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ಹೌದು ಹೌದು ನಿಮ್ಮ ದಾನವನನ್ನು ಉಂಡು ಅನ್ಯರನ್ನ ಹೊಗಳುವ ಪುಣ್ಯಗಳನ್ನು ನಾನೇನೆಂಬ ಕಾಣ ರಾಮನಾಥ ಅಂತೇಳಿ ಜೀಡಾರದ ದಾಸ್ಯಮಯರು ಒಂದು ಕಡೆ ಮಾತು ಹೇಳ್ತಾರೆ. ಹೌದಲ್ರಿಪ್ಪ ಖರೆ ಇದು ಮಾತ. ಯಾಕೆ ಈ ಮಾತು ಹೇಳ್ಬೇಕಾಗಿರೋದು ಕೇಳಿದ್ರ, ಯಾಕೆ ಇದು ಮಾತು ಹೇಳ್ರಿಪ್ಪ? ಇಳೆ ಅಂದ್ರೆ ಭೂಮಿ, ಹೌದು ಹೌದು ಭೂಮಿಯನ್ನು ಭಗವಂತ ದಾನ ರೂಪವಾಗಿ ಕೊಟ್ಟಾನ, ಹೌದು ಬೆಂಕಿ ದಾನ ರೂಪವಾಗಿ ಕೊಟ್ಟಾನ, ಕೊಟ್ಟಾನ ಗಾಳಿ ದಾನ ರೂಪವಾಗಿ ಕೊಟ್ಟಾನ. ಹೌದಲ್ರಿಪ್ಪ ಮಾನವನಿಗೆ ಬೇಕಾಗಿರ್ತಕ್ಕಂತ ಸಕಲ ವಸ್ತುಗಳು ಭಗವಂತ ದಾನ ರೂಪವಾಗಿ ಕೊಟ್ಟಾನಂದ ಬೆಳಕ. ಹೌದು ಹೌದು ಎಲ್ಲಾ ಕೊಟ್ಟಾನಲ್ರಿಪ್ಪ. ಅಂತ ಭಗವಂತನ ನಾಮಸ್ಮರಣೆಯನ್ನು ಬಿಟ್ಟು ಮತ್ತಿನ್ನೇನಾದರ ನೋಡಿದ್ರೆ ಭಗವಂತ ಮೆಚ್ಚಂಗಿಲ್ಲ ಅಂತೇಳಿ ಜೇಡರ ದಾಸ್ಯಮಯವರು ಒಂದು ಮಾತಿನ ವಿಶ್ವಾಸವನ್ನಿಟ್ಟು ಹೌದು ಹೌದು ರಾಮಣ್ಣವರು ದೇವರು ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರ, ಏನ್ ಮಾಡ್ಯಾರಪ್ಪ? ಒಂದ ಮನುಷ್ಯಂತಿಗೋಸ್ಕರ ಮಾಡಿ ಹೌದು ಹೌದು ದೇವರನ್ನ ಬರಮಾಡಿಕೊಂಡಾರ. ಹೌದಲ್ರಿಪ್ಪ ಆ ಗುರುನಾಥನ ನಾಮಸ್ಮರಣೆ ದೇವರನ್ನ ಕರ್ಕೊಂಡು ಇವತ್ತಿನ ದಿವಸ ಹಂಗೇನೆ ಕುಂದರ್ಸಿ ಕಳಿಸಬಾರ್ದು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು, ಹೌದು ಹೌದು ಇಟ್ಟುಕೊಂಡು ಗುರುನಾಥನ ನಾಮಸ್ಮರಣೆಗೂ ನುಡಿಗೋಸ್ಕರ ಮಾಡಿ ಎರಡು ಸುಪ್ರಸಿದ್ಧವಾಗಿರ್ತಕ್ಕಂಥ ಕಲಾ ತಂಡಗಳನ್ನು ಕುಡಿಸ್ಯಾರ. ಹೌದಲ್ರಿಪ್ಪ ಈಗಾಗಲೇ ಸರಿದೋಡಿ ಮಾತಾಡುವಂತ ನಮ್ಮ ತಮ್ಮ ಸಿದ್ದು ಅಣ್ಣ ತಮ್ಮವರು ಬಹಳ ಅದರ ಬಗ್ಗೆ ಮಾರ್ಮಿಕವಾಗಿ ಮಾತು ಹೇಳ್ಯಾರ. ಹೌದಲ್ರಿಪ್ಪ ಸವಿಸ್ತಾರವಾಗಿ ಹೇಳಿಕೊಟ್ಟಾರ. ಹೌದು ಇವತ್ತಿನ ದಿವಸ ಇರುವ 84 ಲಕ್ಷ ಜೀವರಾಶಿಯೊಳಗ ಹೌದು ಮಾನವ ಜನ್ಮ ಅಂತಕ್ಕಂಥದ್ದು ಬಹಳ ಶ್ರೇಷ್ಠ. ಹೌದಲ್ರಿಪ್ಪ ಬಹಳ ಶ್ರೇಷ್ಠ ಐತಿ. ಇದನ್ನೇ ಯಾಕೆ ಶ್ರೇಷ್ಠ ಬೇಕಾಗ್ಯದ ಅಂತ ಕೇಳಿದ್ರ, ಇದಕ್ಕೆ ಯಾಕೆ ಶ್ರೇಷ್ಠ ಅಂದ್ರಿಪ್ಪ? ಪಶು ಪ್ರಾಣಿಗಳಲ್ಲಿ ಸಾಮಾನ್ಯ ಜ್ಞಾನದ, ಹೌದು ಹೌದು ಪಶು ಪ್ರಾಣಿಗಳಲ್ಲಿ ಸಾಮಾನ್ಯ ಜ್ಞಾನದ, ಮನುಷ್ಯನಲ್ಲಿ ಮಾತ್ರ ವಿಶೇಷ ಜ್ಞಾನದ. ಹೌದು ಹೌದಲ್ರಪ್ಪ ವಿಶೇಷ ಜ್ಞಾನ ಐತಿ. ಆ ವಿಶೇಷ ಜ್ಞಾನದಿಂದ ಏನು ತಿಳ್ಕೋಬೇಕೇನಪ್ಪ ಅಂತ ಕೇಳಿದ್ರೆ, ನಾನು ಯಾರು, ನಾನು ಎಲ್ಲಿಂದ ಬಂದ, ನಾ ಎಲ್ಲಿ ಹೋಗಮಿದ್ದೀನಿ ಅಂತ ಹೇಳಿ ತಿಳಿದು ಗುರುನಾಥನ ನಾಮವನ್ನು ನುಡಿದಿದ್ದೆ ಆದ್ರ ಈ ಜೀವನ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕತೆ ಆಗ್ತದ ತಿಳ್ಕೊಂಡ ನಡೆದ. ಹೌದು ತಿಳ್ಕೊಂಡಿರ್ಬೇಕಂದ್ರಿಪ್ಪ. ಒಂದು ವೇಳೆ ತಿಳಿಲಾರದೇನೆ ಹಂಗೆ ನಡೆದು ಹೋದ್ವಪ್ಪ ಅಂತಂದ್ರ ಏನಾಗ್ತದಪ್ಪ? ಪಶು ಪ್ರಾಣಿಗಳಿಗಿಂತಲೂ ಕನಿ ಕಷ್ಟ ಅಂತ ಹೇಳ. ಹೌದು ಹೌದು ದಮನಕ್ಕಿನ ಆಚೆ ಕಡೆ ಹೌದು ಹೆಂಗಂತ ಕೇಳಿದ್ರ, ಹೆಂಗ್ರಿಪ್ಪ? ಈಗ ಒಂದು ಬಸವಣ್ಣನ ತೊಗಲಪ್ಪ ಅಂತಂದ್ರ ಆ ತೊಗಲು ಎಷ್ಟೋ ಕೆಲಸಕ್ಕೆ ಉಪಯೋಗಕ್ಕೆ ಬರ್ತಾವ. ಹೌದು ಹೌದು ಬರ್ತದಲ್ಲಪ್ಪ. ಈ ಮನುಷ್ಯನ ತೊಗಲು ತಗೊಂಡ್ ಹೋದ್ರ 3 ದಿನದಾಗ ಇದು ಮಣ್ಣಪಾರಾಗಿ ಕೊಳತ ನಾಕ್ ಹೋಗ್ಬಿಡ್ತಾವ. ಹೌದು ಹೌದಲ್ರಿಪ್ಪ. ಇನ್ನ ಆನೆ ಹಲ್ಲು 1 ಕೋಟಿ ಗಂಟೆ ಕಿಮ್ಮತ್ತಿಗೆ ಮಾರ್ತದ. ನಮ್ಮ ಹಲ್ಲು ತೋರಿ ಅಂದ್ರೆ ಯಾರು 1 ರೂಪಾಯಿ ತಗೊಳಂಗಿಲ್ಲ. ಇಲ್ಲ ನಿಮ್ ಹಲ್ಲು ಇನ್ನು ಚಮರಿ ಮೃಗದ ಕೂದಲ, ಹೌದು ಹೌದು ಚಮರಿ ಮೃಗದ ಕೂದಲ ದೇವರ ಪಲ್ಲಕ್ಕಿ ಮ್ಯಾಲ ಈ ಚೌರ ಹೇಳಿ ಬೀಸ್ತಾರ. ನಮ್ಮ ಕೂದಲಿಗೆ ಯಾರು ಬೆಲೆ ಕೊಡಂಗಿಲ್ಲ. ಹೌದು ಹೌದಲ್ರಿಪ್ಪ. ಅದಕ್ಕಲ್ಲಿ ಹೇಳಿದ್ರು ಪಶು ಪ್ರಾಣಿಗಳಿಗಿಂತಲೂ ಕನಿಷ್ಠದ ತಿಳಿದರ್ಕರ್ತ ನಡೀಲಿಲ್ಲ ಅಂದ್ರೆ. ಹೌದು ತಿಳಿದು ನಡಿಲಿಕ್ಕಂದ್ರೆ ಹಿಂಗದೇವಾರ ಅಮ್ಮವ್ರು ಒಂದು ಮಾತು ಹೇಳಿದ್ರು. ಏನಪ್ಪ ಯಾಕಂತ ಕೇಳಿದ್ರ, ಹೆಂಗ ಇವರನ್ನ ಭಗವಂತ ಒಲತಪ್ಪ ಅಂತ ಕೇಳಿದ್ರ, ಮಾತಿನ ಮುತ್ತ ಅನಿಸ್ಕೊಂಡು ಹೋದ್ರು ಯಾರು ನಮ್ಮ ಸೊನ್ನಾಳ ಗೌಡ್ರು. ಹೌದೌದು ಸೊನ್ನಾಳ ಹನುಮಂತ ಗೌಡ್ರು. ಹೌದಿಲ್ಲ? ಹೌದಲ್ರಿಪ್ಪ. ಅವರ ಜಾತಿ ಒಳಗೆ ಹುಟ್ಟಿ ಅವಾಗ ಗೌಡ್ರು ಅನಿಸ್ಕೊಂಡು ಈ ಗುಡಿ ಕಟ್ಕೊಂಡು ಕೂತ್ರು. ಹೌದೌದು ಗುಡಿ ಕಟ್ಕೊಂಡು ದೇವ್ರು ಆಗಿ ಕುಂತಾರಪ್ಪ. ಇದೇ ಸತ್ಯ ಸಂಘದ ಸೇವೆಯನ್ನ ಮಾಡಿದ್ರು. ಹೌದೌದು ಹಲವಾರು ದಿನ ನಮ್ಮ ಗೌಡ್ರು ಇವತ್ತು ಅದೇ ಸಮಾಜದವ್ರು ಇದ್ರು ಸಹಿತ. ಹೌದೌದು ಅದೇ ಸಮಾಜದವ್ರು ಇದ್ರು ಕೂಡ ಯಾವನಪ್ಪ ಬೀರದೇವರ ಮಾಳಿಂಗರಾಯನ ಒಂದು ಭಂಡಾರವನ್ನ ನಂಬಿ ನಡೆದು, ಹೌದೌದು ಭಂಡಾರ ನಂಬಿ ನಡೆದು ಜಗತ್ತಿನೊಳಗೆ ಸಿದ್ದು ಮಾಸ್ತರ ಅಂತಕ್ಕಂಥ ಒಂದು ಬಿರುದು ಉಳಿಸಿಬಿಟ್ಟ. ಹೌದೌದು ಬಿರುದು ಉಳಿಸದಲ್ರಿಪ್ಪ. ಅದಕ್ಕೆ ತಮ್ಮವರು ಒಂದು ಬಹಳ ಸುಂದರವಾಗಿ ಬಹಳ ಮಾರ್ಮಿಕವಾಗಿ ಹೇಳಿದ್ರ ಮಾತ. ಹೌದೌದು ಹೇಳ್ಯಾರಿಪ್ಪ. ಇದೇ ಹಚ್ಚಳ ಗ್ರಾಮದೊಳಗ ನಾನು ಅವಾಗ ಸಣ್ಣವಿದ್ದಾಕರ ಹಾಡಕ್ ಬಂದಾಕರ ನನಗ ಒಂದು ಮರ್ಯಾದೆಯನ್ನು ಕೊಟ್ಟು ಬಹಳ ಒಂದು ಒಳ್ಳೆ ಸಂಸ್ಕಾರದಿಂದ ನನ್ನನ್ನು ಕರೆಸಿ ನನ್ನನ್ನು ಎಷ್ಟು ಕಾಳಜಿಯಿಂದ ಕರೆಸ್ಯಾರ ಅಷ್ಟೇ ಸತ್ಕಾರವನ್ನು ಮಾಡಿ ಕಳಿಸಿದ್ರು. ಹಚ್ಚಾಳ ಊರೊಳಗ ಅಂತ ಪುಣ್ಯವಂತರ
ಭಕ್ತರದರ ಅಂತಕ್ಕಂಥ ಮಾತು ಹೇಳಿದ್ರು. ಹೌದೌದಲ್ರಿಪ್ಪ. ಬಹಳ ಸಂತೋಷದ ಮಾತದ ಇವತ್ತಿನ ದಿವಸ ಈ ಪುಣ್ಯ ಕ್ಷೇತ್ರದೊಳಗೆ ನಾವು ನೀವೆಲ್ಲರೂ ಕೂಡಬೇಕಾಗಿತ್ತಂದ್ರೆ ಏನೋ ಪೂರ್ವದ ಜನ್ಮದ ಪುಣ್ಯ ಐತಿ ಮಾಸ್ತರ. ಹೌದೌದಲ್ರಿಪ್ಪ. ಹೌದಿಲ್ಲ? ಹೌದ್ರಿ. ಇವತ್ತಿನ ದಿವಸ ಆ ತಾಯಿ ಬಂದು ಈ ಮನೆಯೊಳಗೆ ಕೂತಾಳಪ್ಪ ಅಂತಂದ್ರ ಭಗವಂತ ಬರ್ಬೇಕಾಗಿತ್ತಪ್ಪ ಅಂತಂದ್ರೆ ಗೌಡ್ರನ್ನ ಮಾತು ಹೇಳಿದ್ರು. ಹೌದೌದು ಹೇಳ್ಯಾರಪ್ಪ. ಭಗವಂತ ಬರ್ಬೇಕಾಗಿತ್ತಪ್ಪ ಅಂತಂದ್ರ ಭಕ್ತನ ಮನಸ್ಸ ದೇವರ ಮನಸ್ಸು ಒಂದಾಗಿದ್ದಾಕರ ಮಾತ್ರ ಸಾಧ್ಯ ಅದು ಖರೇನೆ. ಹೌದೌದು. ಭಕ್ತರ ಮನೆಗೆ ದೇವರು ಬರ್ಬೇಕಂದ್ರೆ ಭಕ್ತರ ಮನಸ್ಸ ದೇವರ ಮನಸ್ಸ ಒಂದಾಗಬೇಕಾಗ್ಯದ. ಒಂದಾದ್ರೆ ಬರ್ತದ ದೇವರ ಮನೆಗೆ. ಬಂದ ಭಗವಂತನ ಯಾಕೆ ಕರೆಸಬೇಕಾಗ್ಯದ ಅಂತ ಕೇಳಿದ್ರ ಪುಣ್ಯಾತ್ಮರೇ. ಹೌದಪ್ಪ. ಭಗವಂತ ಬಂದು ಬಲಗಾಲ ಮುಂದೆ ಇಟ್ಟಪ್ಪ ಅಂತಂದ್ರ ಮನೆಯೊಳಗ ಭಾಗ್ಯಕ್ಕೇನು ಕಡಿಮಿಲ್ಲ ಅಂತ ಹೇಳ್ತಾರೆ ಹಿರಿಯ. ಹೌದು. ಭಾಗ್ಯಕ್ಕೇನು ಕಡಿಮಿಲ್ಲ ಅಂತ ಹೇಳಿ ಎಡಗಾಲ ಹಿಂದಿಟ್ಟು ಮನೆಯೊಳಗೆ ಹೋದನಂದ್ರೆ ಎಡಗಾಲ ದೂರ ಆದಾವ ಅಂತೇಳಿ ಹಿಂದಿಕಿನವ್ರು ಹಾಡ್ತಿದ್ರು. ಹೌದಪ್ಪ. ಎಡಗಾಲ ಮುಂದಿಟ್ಟು ಬಂದ ಭಗವಂತ ಭಾಗ್ಯಕ್ಕೇನು ಕಡಿಮಿಲ್ಲ, ಎಡಗಾಲ ಹಿಂದಿಟ್ಟು ಬಂದಪ್ಪ ಭಗವಂತಪ್ಪ ಅಂತಂದ್ರೆ ಕೆಡಗಾಲ ದೂರ ಆದಾವ ಅಂತೇಳಿ ಅಂದಿನವ್ರು ಹಾಡ್ಕೊತ್ತು ಹಿಂದಿನವರಿಗೆ ಆ ಭಗವಂತನನ್ನು ಕರೆಸಿ ಅದಕ್ಕೆ ಹೇಳಿದ್ರಿತ್ತ ಭಗವಂತ ನೀನು ಮೆಟ್ಟಿದ ನೆನಪಾವನ, ನೀನು ಮುಟ್ಟಿದ ಜಲ ತೀರ್ಥ ಅಂತ ಹೇಳ್ಯಾರ. ಭಗವಂತ ಯಾವ ನೆಲದೊಳಗೆ ಕಾಲಿಡ್ತಾನ ಆ ನೆಲ ಪಾವನ ಆಗ್ತದ. ಯಾರ ಮನೆಯೊಳಗ ಭಗವಂತ ಕಾಲಿಡ್ತಾನ ಆ ಮನೆ ಪಾವನ ಆಗ್ತದ ಅಂತಕ್ಕಂಥ ಮಾತು ಹೇಳ್ತಾರ. ಯಾಕಂತ ಕೇಳಿದ್ರ ಗುರುನಾಥ ಇಟ್ಟ ಅಂತಃಕರಣ ಇರ್ತಾನ. ಭಗವಂತ ನಮಗೆ ಎರಡು ಕೈಗಳನ್ನ ಕೊಟ್ಟರ ಪುಣ್ಯಾತ್ಮರೇ. ಎರಡೂ ಕೈ ಕೆಳಗಿಟ್ಟಾನ. ಯಾಕೆ ಕೆಳಗಿಟ್ಟಾನಪ್ಪ ಅದ ಜೋತಿ ಬಿಟ್ಟಾನಪ್ಪ ಅಂತ ಕೇಳಿದ್ರೆ ಒಂದು ದಿನ ಹೋಗಿ ನೀನು ಭೂಮಿ ಮ್ಯಾಗ ಹೋಗಿ ಭಗವಂತ ಅಂತೇಳಿ ನನ್ನ ಕಡೆ ಸ್ವಲ್ಪ ಕೈ ಮಾಡು, ನಿನ್ನ ಎರಡೂ ಕೈಗೆ ಹಿಡಿದು ನಾನು ಮೇಲೆ ಕೆತ್ತಿ ನನ್ನಲ್ಲಿ ಕರ್ಕೋತೀನಿ ಅಂತಕ್ಕಂಥ ಮಾತನ್ನ ಹೇಳ್ಯಾನ. ಭಗವಂತನನ್ನ ಕುರಿತು ಯಾಕಂತಂದ್ರ ನಾಮವನ್ನ ನುಡಿದ. ನಾಮವನ್ನ ನುಡಿದು ಭಗವಂತ ಏನ್ ಮಾಡಿದಪ್ಪ ಅಂತ ಕೇಳಿದ ಹನುಮಂತ ರೋಮದೊಳಗೆ ಕಿವಿ ಹೆಚ್ಚು ಕೇಳಿದ್ರು ಸುದಕ್ಕೆ ರಾಮನ ನಾಮ ನುಡಿದ ಜಗತ್ತಿನೊಳಗೆ ಹೆಸರು ಉಳಿತು ಹನುಮಂತ ಅಂತ. ಹೌದೌದಲ್ರಿಪ್ಪ. ಅದೇ ಪಂಢರಪುರದೊಳಗೆ ಇರ್ತಕ್ಕಂಥದ್ದು ಜನಾಬಾಯಿ ಅಂತಕ್ಕಂಥಕ್ಕೆ ತಂದೆಯಿಂದ ಕೂಡಿಕೊಂಡು ತಂದಿನ ಕರ್ಕೊಂಡು ಪಂಢರಪುರದ ವಿಠ್ಠಲನ ದರ್ಶನ ಮಾಡುವಂತ ಸಂದರ್ಭದೊಳಗ ಏನೈತ್ರಿಪ್ಪ ಅವಾಗ ಹೇಳ್ತಾಳೆ ಜನಾಬಾಯಿ, ಇಲ್ಲಿರ್ತಕ್ಕಂಥ ವೈಭವವನ್ನು ಬಿಟ್ಟು ನಾ ಬರಂಗಿಲ್ಲಪ್ಪ, ನೀನೇ ಒಬ್ಬನೇ ಹೋಗು ಮನೆಗೆ ಏನ್ ಹೌದು. ಅವಾಗ ಹೇಳ್ತಾನ ತಂದೆಯವ ನಿನಗ ಲಗ್ನ ಮಾಡೋದಿಲ್ಲ, ಇನ್ನ ನಿನ್ನ ಕರ್ಕೊಂಡು ಹೋಗ್ಬೇಕಾಗ್ಯದ, ನೀ ನಡಿ ಅಂತ ಹೇಳತ್ತ. ದೇಶಿ ಪ್ರಪಂಚವನ್ನು ಮಾಡೋದಕ್ಕಿಂತ ನೀ ಗುರುನಾಥನ ಪಾದ ಮುಟ್ಟಿನ ಏನಾದ್ರೂ ಇಲ್ಲಿ ಸೇವಾ ಮಾಡಿದ್ದೆ ಆದ್ರ ಜೀವನ ಸ್ವಾರ್ಥಕತೆ ಆಗ್ತದ, ಬರಂಗಿಲ್ಲ ಹೋಗು ಅಂತ ಹೇಳೋದು. ಅವಾಗ ಜನಾಬಾಯಿ ಅಲ್ಲೇ ಉಳ್ಕೊಂಡು ಕೆಲವು ಕಾಲ ದಿವಸ ಗುರುವಿನ ಸೇವಾ ಮಾಡಿದ್ರು, ಜ್ಞಾನ ದೇವರ ಸೇವಾ ಮಾಡ್ತಿದ್ರು. ದಿನನಿತ್ಯ ಅವರ ಅರಿವಿ ಹೊಳಿಗೆ ಒಪ್ಕೊಂಡು ಬಂದು ಗುರುವಿಗೆ ಮಡಿ ಮಾಡಿ ಇಡ್ತಿದ್ಳು. ಆಸೋದೊಳಗೆ ಕಸ ಹೊಡಿತಿಳು, ಅಡಿಗೆ ಮಾಡ್ತಿಳು. ಅದೇ ಟೈಮ್ ಉಳಿತಂದ್ರ ಊರ್ ಹೊರಗೆ ಹೋಗಿ ಕುಳ್ಳು ಹಚ್ಚುತ್ತಿದ್ರು. ಅಲ್ಲೇ ಇರ್ತಕ್ಕಂಥ ಒಬ್ಬ ಹೆಣ್ಮಕ್ಳು ಮಗಲಾಗ ಕುಳ್ಳು ಹಚ್ಚಿದ್ರು. ಇದೇನು ಸಣ್ಣ ಹುಡುಗಿ ಗೊತ್ತಾದ ತಿಳ್ಕೊಂಡು ಡೊಳ್ಳಿ ಮುಟ್ಟಿ ತುಂಬಿಕೊಂಡು ಇನ್ನೇನು ಮನಿಗ್ ಹೋಗ್ಬೇಕನ್ನೋರ್ದಾಗ ಜನಾಬಾಯಿ ಹೋಗಿ ನಿಂತಳು. ಯಾಕವ ನನ್ನ ಕುಳ್ಳ್ಯಾಕ ನೀನು ತಗೊಂಡ್ ಹೊಂಟಿದೆ ಅನ್ನು, ನೀನು ಕುಳ್ಳ ಅನ್ನೋದು ಇದ್ರ ಬ್ಯಾಗಿನ ಹೆಸರು ಬರ್ದಿ ಅಂದ್ರ ಹೆಣ್ಮಗಳ ಇದ್ರ ಮೇಲೆ ಇದು ಹೆಣ್ಮ ಜನಾಬಾಯಿ ಎತ್ತಾಳ. ಇಲ್ಲ, ಈ ಕುಳ್ಳು ನನ್ನದೇ ಅದಾವ, ದಾಸೋಕ್ ಹೋಗಿ ಮುಟ್ಟಬೇಕಾಗ್ಯದ, ಈ ಕುಳ್ಳು ಬಿಟ್ಟು ಹೋಗು ಅಂದ್ರು. ದಾಸೋಕ್ ಹೋಗ್ಬೇಕಾಗ್ಯದ. ಇಷ್ಟೆಲ್ಲಾ ಜಗಳ ಆಡೋದಾಗ ಊರ್ ಹಿರಿಯರೆಲ್ಲ 8-10 ಮಂದಿ ಕೂಡಿ ಯಾಕೆ ಜಗಳ ಆಡಕತ್ತೀರ ಅನ್ನೋ ಕೇಳಂತ ಜನಾಬಾಯಿ, ಈ ಅವ್ವ ಹಿರಿಯಕ್ಕಿದ್ರು ಸಹಿತ ನಾನು ಕುಳ್ಳು ಕದ್ಕೊಂಡು ಹೊಂಟಾಳ ಅಂತ ಹೇಳ. ಕುಳ್ಳು ಕಡೆ ಮಾಡ್ಕೊಂಡು ಹೊಂಟಾಳ. ಅವಾಗ ಕೇಳಿರತ್ತ ಜನಾಬಾಯಿಗೆ, ಇನ್ನೊಂದೇ ಕುಳ್ಳ ಅನ್ನೋದು ಯಾರು ಗ್ಯಾರಂಟಿ ಮ್ಯಾಗ ಹೇಳಕತ್ತಿದ್ದ? ಎಂತ ಗ್ಯಾರಂಟಿ ಮೇಲೆ ನಾನು ಕುಳ್ಳ ಅಲ್ಲ ಕತ್ತಿದೆ ಅದ್ರ ಕೇಳತ್ತ. ಯಾವ ಕುಳ್ಳನ ಹಚ್ಚಿನಿ ಆ ಕುಳ್ಳು ತಗೊಂಡು ಕಿವಿ ಹಿಡಿರಿ, ಪಾಂಡುರಂಗ ಯಾವಾಗ ನೋಡಿತಾವ ನೋಡು ಅದು ನನ್ನ ಕುಳ್ಳ ಅಂತ ಹೇಳತ್ತ. ಅವಾಗ ಕಿವಿಗೆ ಹಚ್ಚಿ ನೋಡಿದ್ರ ಜನಾಬಾಯಿ ಭಕ್ತಿಯಿಂದ ಬಡದಿರ್ತಕ್ಕಂತ ಕುಳ್ಳ ಕಿವಿಗೆ ಹಚ್ಚಿ ನೋಡಿದ್ರ ಪಾಂಡುರಂಗ ಅಂತ ಹೇಳಿ ನಾಮ ನುಡಿತಿತ್ತ. ಅದಕ್ಕೆ ಭಗವಂತಗ 9 ನಮೂನಿ ಭಕ್ತಿಯೊಳಗ ಬೇಕಾದ ಭಕ್ತಿಯನ್ನ ಮಾಡು, ಜೀವನದೊಳಗ ಮುಕ್ತನಾಗ್ಲಿಕ್ಕೆ ಬರ್ತದ. ಅದರೊಳಗ ನಾಮ ಅಂತಕ್ಕಂಥದ್ದು ನಾವು ಇವತ್ತಿನ ದಿವಸ ಸರಿಜೋಡಿ ಹಾಡುವಂತ ತಮ್ಮವರಾಗ್ಲಿ, ಇವತ್ತು ನಾವಾಗ್ಲಿ ಮಾತಾಡೋದಾಗ್ಲಿ ಗುರುನಾಥನ ಒಂದು ನಾಮ ಇವತ್ತಿನ ದಿವಸ ಕೊಂಡಾಡಬೇಕಾಗ್ಯದ. ಗುತ್ತು ಕೇಳಿದ್ರೊಳಗ ಒಂದು ಲಾಭದ, ಆ ಭಗವಂತನ ನಾಮವನ್ನು ನುಡಿದ್ರೊಳಗೊಂದ ಲಾಭ. ಇವತ್ತು ನಾವು ಹಾಡಿದೆವು, ನಮಗೆ ಪುಣ್ಯ ಬತ್ತು, ನೀವು ಅಕಸ್ಮಾತ್ ಕೇಳಿದವ್ರಿಗೆ ಪುಣ್ಯ ಇಲ್ಲೇನು
ಹಿಂಗೇನ ಅನ್ನಕ್ ಹೋಗ್ಬೇಡಿ. ಹೌದು ಹೌದು ಯಾಕಂತ ಕೇಳಿದ್ರೆ ಒಬ್ಬ ಋಷಿಯ ಮಗ ಹಾ. ತಂದೆ ಮಹಾನ್ ಋಷಿ ಆಗಿದ್ದರಿಂದ ಹೇಳಿದ ಮಗನಿಗೆ ಏನ್ ಹೇಳ್ದ್ರಪ್ಪ? ವೇದ ಉಪನಿಷತ್ತುಗಳನ್ನು ಓದು, ಆಚಾರ ವಿಚಾರಗಳನ್ನು ತಿಳಿದು ನಡಿ ಅಂದ. ಹಾ. ತಂದಿ ಮಾತಿಗೆ ಧಿಕ್ಕರಿಸಿ ಏನು ಮಾಡ್ರಪ್ಪ ಅಂತ ಕೇಳಿದ್ರೆ ಇವ ಆ ಆಚಾರ ವಿಚಾರಗಳನ್ನೇ ಮರ್ತ ಬಿಟ್ಟ ಪುಣ್ಯಾತ್ಮರೇ. ಹೌದು ಹೌದಲ್ರಿಪ್ಪ. ಅವಾಗ ಮರ್ತಿದ್ದಕ್ಕಾಗಿ ತಂದೆ ಶಾಪ ಕೊಟ್ಟ, ಇಲಿಯಾಗು ನೀವು ಮನುಷ್ಯನಾಗಿ ಇರ್ಲಿಕ್ಕೆ ಯೋಗ್ಯನಲ್ಲ ಅಂದ. ಹೌದು ಹೌದು ಅವಾಗ ಇಲಿ ಆದ್ಮೇಲೆ ಗೊತ್ತಾಯ್ತು ನಮ್ಮ ತಂದೆ ಹೇಳಿದ ಮಾತನ್ನ ಯಾಕೆ ಕೇಳಿಲ್ಲ ಅನ್ನೋದು. ಹೌದು ಹೌದು ಒಂದಾನೊಂದು ದಿವಸ ಹಚ್ಚಾಳ ಊರಂತ ಗ್ರಾಮದೊಳಗ ಆ ಯಾವ ಜಗದ್ಗುರುಗಳು ಹೌದು ಹೌದು ಕಾಶಿಯಿಂದ ಜಗದ್ಗುರುಗಳು ಬಂದು ಹೇಳ್ತಾರೆ, ಇವತ್ತಿನ ದಿವಸ ಶಿವರಾತ್ರಿ ಅದ, ಹೌದು ಹೌದು ಶಿವನ ನಾಮಸ್ಮರಣೆ ಮಾಡುವಂತ ದಿನ ಅದ. ಹೌದು ಹೌದು ಅದಕ್ಕಾಗಿ ನೀವೆಲ್ಲರೂ ನದಿಗೆ ಹೋಗಿ ಜಳಕವನ್ನ ಮಾಡಿ ಹಾ. ಈ ಶಿವನ ಸಾನ್ನಿಧ್ಯದೊಳಗೆ ನೀವು ಕುಂದಿರ್ರಿ ಎಲ್ಲಾರು ಅಂತ ಹೇಳ. ಹೌದು ಹೌದು ಅವಾಗ ಇಲಿ ಕೇಳಿಸಿಕೊಂಡು ಹೋಗಿ ಎಲ್ಲರೂ ನದಿ ಮಧ್ಯದೊಳಗೆ ಮುಳುಗುವುದಿದ್ರು ದಂಡಿ ಒಳಗೆ ಮುಳುಗಿ ಬಂದು ಪುಣ್ಯಾತ್ಮರೇ ಹಾ. ಆ ಹೇಳುವಂತ ಜಾಗದೊಳಗ ಪವಿತ್ರವಾಗಿರ್ತಕ್ಕಂಥ ಸ್ಥಾನದೊಳಗೆ ಬಂದ ಆ ಇಲಿನು ಕೂತು. ಹೌದು ಹೌದು ಬೆಳತನ ಗುರುನಾಥ ಯಾವ ಶಿವ ಏನು ಲೀಲೆಗಳನ್ನ ಮಾಡಿದ, ಶಿವರಾತ್ರಿ ದಿವಸ ಶಿವನ ಬಗ್ಗೆ ಎಲ್ಲ ಲೀಲೆಗಳನ್ನ ಕಾಶಿಯ ಜಗದ್ಗುರುಗಳು ಹೇಳಿದ್ರು. ಹೌದು ಹೌದು ಆವಾಗ ಶಾಪವನ್ನು ಪಡೆದಿರತಕ್ಕಂತ ಇಲಿ ಶಾಪ ವಿಮೋಚನೆಯಾಗಿ ಸಾಕ್ಷಾತ್ ಮನುಷ್ಯನಾಗಿ ನಿಂತ. ಹೌದು 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 ಇವತ್ತಿನ ದಿವಸ ನೀವು ಇವತ್ತು ತಿಳಿದೇ ಮಾಡ್ಲಿ ತಿಳಿಲಾರ್ದೇನೆ ಮಾಡ್ಲಿ ಮಾಡಿರ್ತಕ್ಕಂತ ಕರ್ಮವನ್ನ ಕಳಿಬೇಕಂದ್ರೆ ಇವತ್ತಿನ ದಿವಸ ಗುರುನಾಥನ ನಾಮಸ್ಮರಣೆ ನಮ್ಮ ಕಿವಿಯೊಳಗೆ ಬಿತ್ತನ್ನ ಮಾಡಿರ್ತಕ್ಕಂಥ ಕರ್ಮವನ್ನು ನಶಿಸಿ ಹೋಗ್ತದ ಅಂತಕ್ಕಂಥ ಮಾತನ್ನ ಜ್ಞಾನಿ ಕೈಯೆತ್ತಿ ಹೇಳೇನ ಪುಣ್ಯಾತ್ಮರೇ. ಹೌದು ಹೌದು ಅದಕ್ಕೆ ಇವತ್ತಿನ ದಿವಸ ಗುರುನಾಥನ ನಾಮಸ್ಮರಣೆ ನುಡಿಬೇಕಾಗ್ಯದ. ಹೌದಲ್ರಿಪ್ಪ. ಅಮ್ಮವ್ರು ಒಂದು ಮಾತು ಹೇಳಿದ್ರು, ಯಾಕೋ ಎಲ್ಲಾರು ಹಿಂಗಾಗತ್ತದ ನೋಡ್ರಿ. ಹೌದು ಹೆಂಗ ಆಗ್ತದ ಮಾಸ್ತರ ಅಂತ ಕೇಳಿದ್ರೆ, ಹೇಗಪ್ಪ? ಅವ್ವ ಬರೋ ಮುಂದೆ ನೋಡಿದ್ರೆ ಯಾತ್ರೆ ಇದ್ದಂಗೆ ಇದ್ಳು, ಹೌದು ಹೌದು ಯಾತ್ರೆ ಇದ್ದಂಗೆ ಇದ್ಳು. ಇನ್ನ ಇವ್ರ ಕಾಕೋರಂತ ಅವ್ರ ಗಜ್ಗವ್ರು ಕೂತಾರ. ಯಾಕಂತಂದ್ರೆ ಹೆಣ್ಮಕ್ಳು ಒಂದು ವ್ಯವಹಾರ ಬೇರೆ. ಇವ್ರ ಏನಂತಾರ ಹೇಳಕತ್ತೇನ ಹೇಳಿ ಬಿಡು, ಅದನ್ನೇನ್ ತಕರಾರು ಮಾಡಂಗಿಲ್ಲ ನಾವು ತಿಳ್ಕೊಂಡು ಆ ಮೈ ಒಂದ್ ತುಸು ಕಣ್ಣು ಮುಚ್ಚದಂಗ ಮಾಡಿ ಒಂದ್ ಜರ ಯಾಕೋ ಆಡಿ ಬೀಳಂಗಾಗ್ಯದ ಅಂತ ಆಡ್ಡೆ ಬಿದ್ದು ನಿದ್ದಿ ಮಾಡಿ ಮುಂಜಾನೆ ಎದ್ದು ಏನ್ ಹೇಳ್ತೋ ಏನು ಸುದ್ದಿ ನನಗೆ ಏನು ತಿಳಿದಿಲ್ಲ ಅಂದ್ ಬಿಡ್ತ. ಹಂಗಿಲ್ಲ, ಹೆಣ್ಮಕ್ಳ ವ್ಯವಹಾರ ಇದೈತೆ ಅದು. ಯಾಕಂತಂದ್ರೆ ನಿಮಗ ಹೇಳು ಮಾತು ಯಾಕಂತ ಕೇಳಿದ್ರೆ ತಮ್ಮ ಅನ್ಬೇಕು, ಹೇಳುದನ್ನ ಬಿಟ್ಟು ಹೇಳಾರ್ದು ಹೇಳಕತ್ತೀರಿ ನೀವು ಅಂತ ಹಂಗ ಅನ್ಬೇಕು. ಹಂಗ ಅಂದ್ರು ಅನ್ಬಹುದು. ಯಾಕೆ ಅನ್ಬಹುದು ಅಂತ ಕೇಳಿದ್ರೆ ನಿಮ್ಗೊಂದು ಮಾತೈತೀನಿ, ಯಾಕೋ ನೀತಿ ಬಂದು ಕದ್ದಿಗೆ ಹೇಳಿಕತ್ತಂಗ ಕಾಣಿಸ್ತದ. ಸಮಯ ಮಾತ್ರ ಯಾಡ್ ಆಗಲ್ಕ್ ಬಂದ ನೀತಿ ಬರೋದು ಸಜಿಕೈತಿ. ಆ ನಿತ್ಯದಿಂದ ಸ್ವಲ್ಪ ಜಾಗೃತಿ ಆದ್ರಿ ಅಂದ್ರೆ ನಾವು ಹಾಡುವಂತ ಪದ ಮಾತಾಡುವಂತ ಮಾತ ನಿಮ್ಗನು ಗೊತ್ತಾಗ್ತದ ಅಂತಕ್ಕಂಥ ಮಾತನ್ನ ಹೇಳ್ತಾ ಒಳಗ ಊಟದ ಜೋಡಿ ಉಪ್ಪಿನಕಾಯಿ ಇದ್ದಂಗ. ಯಾಕಂತ ಕೇಳಿದ್ರ ಖರೆ ಇಬ್ಬರು ಗೌಡ್ರು ಹೇಳಿದ್ರು ಈ ಕಡೆ ನಾವು ಖರೆ ಹೇಳಿದೇವ್ ಅಂದ್ರೆ ಸುಳ್ಳು ಹೇಳುದು ಅಂತ ಒಳ್ಳೆ ಮಾತಿರ್ಬೇಕ್ರಿ. ಯಾಕಂತಂದ್ರೆ ಖರೆ ಕೊಟ್ಟಿ ಅಂತ ಸುಳ್ಳು ಶೃಂಗಾರ ಅಂತ. ಸುಳ್ಳು ಶೃಂಗಾರ ಇದ್ರು ಒಂದಿನ ಇದು ಡಬ್ ಬೀಳುದೆ, ಅದು ಎಟ್ಟೆ ಕೊಟ್ಟಿದ್ರು ಅದು ಎತ್ತಿ ಬೇರೆ. ಖರೆ ಈಗ ಸುಳ್ಳಿಗೆ ಯಾರು ನಾನು ಎಲ್ಲಾ ಕಡೆ ಹಿಂಗೆ ಮಾತು ಹೇಳ್ಕೊತ ಬಂದಿನ್ರಿ, ಒಬ್ರು ಕೇಳಿಲ್ರಿ. ಆ ದೇವ್ರ ಈ ದೇವ್ರ ಯಪ್ಪ ಎಲ್ಲಾ ಸುಳ್ಳು ಹೇಳಿದಪ್ಪ ಅಂದ್ರತೆ ಏನ್ ಮಾಡ್ಬೇಕ? ಎಲ್ಲಾ ಸುಳ್ಳು ಹೇಳಿದ ಬಾಯಿಲಿ ಎತ್ತರ ಅದು ಬ್ಯಾಸತ್ತ. ಎಲ್ಲಾ ಸುಳ್ಳು ಹೇಳಿದಪ್ಪ ಏನ್ ಮಾಡ್ಬೇಕ? ಯಾಕಂದ್ರ ನಿಮ್ಗೊಂದು ಮಾತು ಹೇಳ್ತೀನಿ, ಹೆಣ್ಮಕ್ಳು ನೀವ್ ಇಟ್ಟು ಚಂದ ಇರ್ತಿರ್ಲಿವ ಎಲ್ಲದ್ರೊಳಗೆ ನಿಮ್ಮ್ಯಾಗೆ ನಮ್ ಭರಸದ. ಯಾಕಂತಂದ್ರ ಹೆಚ್ಚು ಕಾರ್ಯಕ್ರಮ ಇದ್ದಲ್ಲಿ ಮುಂದ್ ಕುಂದ್ರವ್ರು ನೀವು, ನಗವ್ರು ಎಲ್ಲಕ್ಕಿಂತ ಮುಂದ್ ನೀವು, ಮತ್ತ ಮೇಲಾಗಿ ಅಡಿಗೆ ಮಾಡ್ಲಕ್ಕ ನೀವೇ ಮುಂದ. ಹಂಗೆ ಅತ್ತಿ ಮನೆ ಬೇರಿಕಿದ್ರ ಹಂಗೆ ಮಾಡ್ತಾ ಮಾಡ್ತಾ 4 ರೊಟ್ಟಿ ಮುಂದ್ ಗಪ್ಪನೆ ಹೋಗಿ ಕುಂದಲಕ್ ನೀವೇ ಮುಂದ. ಏನಾರ ಅಪ್ಪಿ ತಪ್ಪಿ ಸತ್ರ ಅಂದ್ರ ಅಳ್ಳಕ್ ನೀವೇ ಮುಂದ. ನಮ್ಮದೇನೇ ಗಡ್ಸೋದು ಯವ್ವ ಅವು ನಿನ್ ಕೇಳ್ಕತಿ ಹೋಗ್ಯಪ್ಪ ಬಡ್ಕೊಳವ್ರಿ ಒಳವ್ರಿ ನಮ್ಗೆ ಈ ಕಡೆ ಹೊರಗೆ ಐತಿ ನಮ್ ವ್ಯವಹಾರ ಎಲ್ಲದಕ್ಕೂ ನೀವೇ ಮುಂದ. ಆದ್ರೂ ಗಂಡಗ್ ಹೆಂಗ ಆಳ್ಸ್ಕೋಬೇಕು ಅನ್ನೋದು ಎಲ್ಲಾ ನಿಮ್ ಬಳಿ ಟೆಕ್ನಿಕ್ ಮನೇಲಿ ಇರ್ತದ. ನನಗಂತೂ ಗೊತ್ತಿಲ್ಲ ನಮ್ ಊರ್ ಕಡೆ ಹೆಂಗದಾರ, ನಿಮ್ ಊರ್ ಕಡೆ ಅಂತ ಹಂಗಿಲ್ಲ. ನೀವೆಲ್ಲಾರು ಒಳ್ಳೆಯವ್ರು ಇದ್ದೀರಿ. ನಮ್ ಊರಾಗ ನಾ ಒಂದ್ಸಲ ನನ್ನ ಹೆಂಡತಿಗೆ ಬೈದೆ. ಯಾಕಂತ ಕೇಳಿದ್ರ ಗಡ್ಸೂರು ಬೈದ್ರಂದ್ರ ಇಡೀ ಊರಿಗೆ ಗೊತ್ತಾಗತ್ರಿ, ಹೆಣ್ಮಕ್ಳು ಬೈದ್ರ ಮಾತ್ರ ಗಂಡಿಗೆ ಗೊತ್ತಾಗತ್ರಿ. ಹಂಗೆ ಬೈತಾರ. ಯಾಕಂತ ಕೇಳಿದ್ರಿ ಕಾಕ ನಗಲಕತ್ತೇನಂದ್ರೆ ಇವ್ರು ಬಹಿಸ್ಕೊಂಡು ಮಗನೇ ರೀ. ನಿಮ್ ನಾನ್ ಸುದ್ದಿ ಹೇಳ್ತೀನಿ ನಿಮ್ಗ. ದಿವ್ಸ ನಂದು ಕುರಿ ಕಾಯವ್ರಿ, ಕುರಿ ಹೊಟ್ಟಿದ್ದೆ ಹೋಗೋ ನಾನು ಹೆಂಡತಿಗೆ ಹೇಳ 10 ಆಗ್ಯದ 11 ಆಗ್ಯದ ಕುರಿ ಅವ್ರು ಎಲ್ಲಾರು ಹೋದ್ರ ನಾ ಎಲ್ಲಿ ಹೋಗ್ಲಿ?
ನಾನ್ ಮೊದಲೇ ಮುಗ್ಗುರಿಗೆ ಸುಳಿ ಮುಗತ್ತ ನಾ ಊರಾಗ ನಾನು ಬೆರೆದು ಕೊಟ್ಟಾರ ಸರ್ಟಿಫಿಕೇಟ್ ಕೊಟ್ಟಾರ ಮತ್ತೆ ನೀ ಈ ಹೇಳ್ತ ನಾವು ರೊಟ್ಟಿನೇ ಮಾಡಿರ ಅಂದ 100 ಬೇಗ ಕ್ಯಾಟ್ ಬೇಯ್ದಿರಿ ನಾನು ಹೆಂಗ್ ನನಗೆ ನೋಡ್ಲಕ್ಕ ಜಟ್ಟಿಸಿ ಹೊಡಿತಾಳೆ ಏನಕ್ಕಿಂದ ನಾವೇನು ಗೌಡ್ರೆ ಶುದ್ಧ ಗೌಡ್ರ ನಂಗೆ ಅನ್ಸ್ಕೊಳಕ ನಾವು ಪೂಜಾರಿ ಮಂದಿ ನಾ ಅಂದ ಹೊಡೆಗೆ ಕಾಣ್ಸಕ್ ಮರಿ ಹೋಗಿ ಊರಾಗ ಹೋಗಿ ತಂಬಾಕ್ ತರದಾಗ ರೊಟ್ಟಿ ಮಾಡಂದಿಲ್ರಿ ಗಾಡಿ ತೊಗೊಂಡು ಹೋದ್ಯಾ ಒಂದ್ ವರ್ಷದ ಕೂಸಿತ್ತು ಆ ಕೂಸಿಗೆ ಹೊತ್ಕೊಂಡು ಕೂತಾಳ ಒಂದ್ ರೊಟ್ಟಿ ಕಲ್ಲಾಗ ಇಟ್ಟಾಳ ಒಂದ್ ತೇವ್ಯಾಗ ಇಟ್ಟಾಳ ಒಂದ್ ಬುಟ್ಟ್ಯಾಗ ಇಟ್ಟಾಳ ಏನ್ ಆ ಹುಡುಗನೇ ಮೊದಲು ಅಳ್ತಿತ್ತು ಏನ್ ಗೊತ್ತಿಲ್ಲ ಏನ್ ನಾ ಬರುದ್ ನೋಡಿ ಕುಂಡಿಚ್ಚಿ ಊಟ ಅಳ್ಸಾಳು ಯಾರಿಗ ಗೊತ್ತಿಲ್ಲ ಹುಡುಗ ಅಳ್ಳಕತ್ತಿತ್ರಿ ನಾನು ಹೇಳ್ತೇನೆ ಹೇಳ್ತೀರಿ ನಾವ್ ಹೊಂಟಿನಿ ಅಪ್ಪ ಅಳಿಬೇಡಪ್ಪ ಗಪ್ಪ ಗಪ್ಪ ಅಲ್ಲಿ ಹಾಟೆಲ್ ನಾಯಿ ಬರ್ಲಕತ್ತ ಕೈ ಮಾಡಿ ನನಗೆ ಗೊತ್ತೇ ಆಗೋದು ನಾ ಬಾಪು ನಾ ಹೊಂಟಿನ್ರಿ ಹೇಳಿ ಒಳಗೆ ಬರ್ತಾನೆ ಹಾಟೆ ಅಂದರ್ತಾಳ ಏನ್ರಿ ನಮ್ ಕಾಕ ಇದೆ ನಾಯಿ ಹುಟ್ಟದಾವ ಅಂದ ಯಾಕೆ ಹೋಗಕ್ಕಲ್ಲ ಹೆಣ್ತಿ ನಾಯಿ ಅನ್ನಕತ್ ಹಂಗೆ ಹೋಗ್ತಿಲ್ಲ ನಾಯಿ ಹಂಗ ಅಂದ ಇಲ್ಕ ಹುಡುಗ ಆಡ್ಸಲ್ಕತ್ತೇಳ ಅಂದ ಇಲ್ಲ ಮಗನ ಆಗಲೇ ಏನು ಬೈದಿಯಲ್ಲ ಶೇಡ ತೀರ್ಸ್ಕೊಳ್ಕತ್ತೇಳ ಅನ್ನು ನಾನು ಅವಾಗೆ ಗೊತ್ತಾಗಿದ್ರಿ ಏನಪ್ಪ ಹೆಣ್ತಿ ಬೈದ್ರು ಯಾರಿಗ್ ಗೊತ್ತಾಗಲ್ಲ ಗಂಡಿಗೆ ಗೊತ್ತಾಗ್ಲಿಲ್ಲಲ್ಲ ಅಂದೇನ ನೀವು ಒಳಗೊಮ್ಮೆ ಬೈದಿರ್ತೀರಿ ಅವರು ಬೈಸ್ಕೊಂಡಿರ್ತಾರ ಆದ್ರೆ ನೀವು ಇಟ್ಟು ಹೇಳಂಗಿಲ್ಲ ನಾ ಇಟ್ಟು ಹೇಳ್ತೀನೋ ಹಿಂಗೆ ಒಂದ್ 4 ದಿವಸ ಜಮಖಂಡಿ ಕಾರ್ಯಕ್ರಮಕ್ಕೆ ಹೋಗಿದ್ರಿ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತಿದ್ರು ಅದೇ ಹುಡುಗ ಹೊತ್ಕೊಂಡು ಕೂತು ಹುಡುಗ ಅಳ್ಳಕತ್ತಿದ್ರು ಹೌದು ಹುಡುಗ ಅಳ್ಳಕತ್ತಿದ್ದು ಹುಡುಗ ಯಾಕೆ ಕಳಿಸ್ತೀಯ ನೀನ ಬಿಸ್ಕಿಟ್ ಅವ್ ಪೇಡೆ ಎಲ್ಲದವ ಯಾಕೆ ಕಳಿಸ್ತೀಯ ಆ ಹುಡುಗನ ಹೊತ್ಕೊಂಡು ಕುಂದ್ರೆ ನೀನು ಒಂದ್ ಆಗದ ಅಂದ ನಾನು ಹೇಳ್ತಿ ಏನ್ ಹೇಳ್ಬೇಕ್ರಿ ಅವ ಆನಿ ಬೇಡ್ಲಕತ್ತಾಡ್ರಿ ಅಂದ್ರು ಹೌದು ಮಧ್ಯಾಹ್ನದಾಗ ಆನಿ ಎಲ್ಲಿ ತರ್ಲಿ ಅಂದ್ರ ಆನಿ ತೋರುದು ಇಲ್ಲಿ ಅಂಬಾಗನ ಕುಂದ್ರುದು ಆನಿ ಬತ್ತೆ ಆಲತ್ತಿ ಹಡಕಿನ ಮ್ಯಾಗ ಕುಂದಿಸ್ತೀನಿ ಇಲ್ಲೇ ತಿರುಗಾಡೋದು ಅಂದ್ರು ಮಾಡಲ್ಲ ಅಂದೇನ ಇಲ್ಲಿ ನಾನು ಮಾಡಿ ಸಾಕ ನೀರ್ ಡೊಗ್ಗು ಅಂದ್ರು ನಾನು ಆ ಕಡೆಗೆ ನೋಡಿದ್ರಿ ಬಗ್ಗದ ಯಾರು ಇದ್ದಿಲ್ಲ ಮಂದಿ ಹೊರಗೆ ನೋಡದ ಈಗೇನ್ ಅವ್ರು ಹೋಗಂಗಿಲ್ಲ ಬಾಟೆ ಕೂತ ಹಡಕಿನ ಮ್ಯಾಗ ಕುಂದಿಸ್ ಮಾಡ್ತೀರಿ ಆನಿದು ಆನಿ ಬತ್ತ ಆನೆ ಅಂತ 3 ರೌಂಡ್ ಹೊಡೆದಿದ್ರಿ ಮತ್ ಹುಡುಗಳ್ಳಕತ್ತು ಈಗ ಯಾಕೆ ಕಳ್ತಾನ ಆನಿ ಮಾಡಿದ್ನಲ್ಲ ಅಂದ ನಾನು ಹೆಂಡ್ತಿ ಬೈಕ್ ಮಾಡ್ರಿ ಆಕಿ ಏನತ್ತಾಳ ಅವ್ ಒಬ್ಬನೇ ಕುಂದ್ರಬೇಕು ಅಲ್ಲತ್ರಿ ನನಗೆ ಹಿಂದೆ ಕುಂದ್ರಲ್ಲ ಇದೇನ್ ಮಾಡ್ತೀವಿ 10 ಕಿಲೋ ಕುಂದ್ರಸ್ಕೊಳಕ್ ಬರ್ತದೆ 70 ಕಿಲೋ ಕುಂದ್ರಸ್ಕೊಳ್ ಹೇಳ್ರಿ ನೋಡು ಇನ್ನಿರುವ ಇರೋ ಮಗ ಅಂತದ ಕುಂದ್ರ ನೀನು ಆಕಿನೂ ಕುಂದ್ರಿ ಅವನು ಕುಂತ ಮಾಡ್ತೀರಿ ಆನೆ ಬತ್ತ 3 ರೌಂಡ್ ಹೊಡೆದ್ರಿ ಮತ್ ಹುಡುಗಳ್ಳಕತ್ತು ಇಬ್ಬರು ಕೂತೀನಿ ಇರೋದೇ 3 ಮನ್ಯಾಗ ಇಬ್ರು ಮ್ಯಾಗ ಕೂತೀನಿ ಒಬ್ರು ಹಬ್ಬ ಕೆಳಗ್ ಕೂತೀನಿ ಮತ್ ಈಗ ಯಾಕೆ ಕಳ್ತಾರಲ್ಲ ಇಲ್ಲಿ ಮನ್ಯಾಗ ಸಾಕತ್ರಿ ಅರ್ಸಿ ಹೋಗೋ ನೋಡ್ರಿ ಸುಳ್ಳು ಮಕ್ಕಳೇ ಹಾದನ ಹಿಂಗೆ ಮಾಡಿ ಯಾರ್ಯಾರ ಅವ್ರು ಕಳೆದಿರಿ ಅಲ್ಲ ಹಂಗ ಆನೆ ಮಾಡಿ ಆಡ್ಲಕ್ ತಯಾರಿವ ನಿಮ್ಮದೊಂದು ಕೆಲಸ ಏನದ ಕೇಳಿದ್ರ ಗಂಡಸರದಾಗದ ಕತ್ತಿ ಹಂಗ ದುಡಿಯೋದು ನಾಯಿ ಹಂಗ ಬುಗಳೋದು ಉಪ್ಪಿನ ಕಾಲ ಮೂಗಿ ಅಂತ ಕೂತಿ ಬಿಡೋದು ನಮ್ದಾಗದ ಗಂಡಸರು ಅಟ್ಟೆ ಸಣ್ಣವ್ರದಾಗ ಕತ್ತಿ ದುಡ್ದಂಗ ದುಡಿತೇವ ಮುಂದಾಡಿದ ಮಕ್ಳು ಹಾಳು ಮಾಡ್ತಾವ ನಾಯಿ ಬುಗಳದೈತೆ ಅದ್ರಿಂದ ಎಲ್ಲರೂ ಕೂಡ ಒಯ್ದು ಮುರಿಯ ಬಡದ್ರ ಗಪ್ಪ ಕುಂದ್ರ ಏನ್ ಮಾಡಿದೇವೋ ಏನ್ ಬಿಟ್ಟೆವ್ ಹಿಂಗೆ ರೀ ಎಲ್ಲಾರು ಹೆಣ್ಮಕ್ಳು ನಿಮ್ಗೆ ಡೈಲಾಗ್ ಫಸ್ಟ್ ಗಂಟಲ್ ಬರ್ನ ರೀ ಹಾಕ್ತಾರೆ ಯಾಕೆ ಹಾಕ್ತಾರೆ ಗೊತ್ತೇನ್ರಿ ಈ ಮನ್ಯಾಗ ನನಗ ಆಸರಿ ಇಲ್ಲ ಇದಕ್ಕೊಂದು ರೀ ಹಾಕಿದ್ರ ಹುರಿ ಹಾಕಿದ್ರ ನಾನು ಬೆನ್ ಹತ್ತದ ರೀ ಆಯ್ತದ 2 ಮಕ್ಳು ಅದ ರೀನೇ ಬಿಡ್ತಾರೆ ಎಲ್ಲಿಗೆ ಅದು ಯಾವಾಗ ಬರೋದು ಏನ್ ತೆಗೆದಿದ್ ಗತ್ತ ಮನಿ ನೆನಪಾದ ಇಲ್ಲ ಮುಂದೆ ಅದು ಹೋಯ್ತದ ತಿಳ್ಕೊರಿ ಮುಂದ್ ಮಕ್ಳು ದೊಡ್ಡ ಮಕ್ಕಳು ಅವು ಸಸ್ತಿಯಾರ ಮಾಡಿದೆ ಅಂದ್ರೆ ಅವು ಒತ್ತಟ್ಯಾಗ ಬಾಗ ಎಲ್ಲಿ ಮುರ್ಕು ಶೇರಂಗಾರ ತಿಳ್ಕೊಂಡ್ರ ಆ ಎಳಗಿದ್ರ ಬಗಿನ ಹೆರಿದಿರ್ತದ್ರಿ ಕೂತು ನಡಮನೆ ಚಾಲು ಮಾಡ್ಬಿಡ್ತಾರ ನಾ ತಿಳಿ ಮನೆಗಿಟ್ಟು ದುಡುದು ಎಲ್ಲ ಗೋಳೆ ಮಾಡಿನಿ ನಾ ರಂಡೆ ತಿಳಿ ಮನೆ ಸಂಸಾರ ಮಾಡಿನಿ ಮತ್ತರ್ಕಾರ ಹೋಗ್ತೇಳಿ ಇಟ್ಟರಿ ಕುಂದಿರ್ತೀವಿ ಸಟ್ಕೊಂಡು ಹಿಂಗ ಮಾತೆ ನಮ್ ಕಿವಿ ಕೇಳಿಸ್ಲಿಕ್ಕಿಲ್ಲ ನಮ್ಮ ಆಹವು ಬಾಳ ಹೈರಾಣಾಗತ್ತ ಮಕ್ಳು ಮಾಡುದು ಸಸ್ಯ ನಡ್ಸ್ಕೊಳದ್ರಿ ಮುಂದಕ್ಕೆ ಶೇರಂಗಾರ ಮತ್ತೆ ಯಪ್ಪ ನೀ ಸುಮ್ ಕುಂದ್ರತ್ ಕಾರ್ಬಾರೇಟ್ ಹೋಯ್ತಾದ್ರ ಖುದಾಯ್ತ್ರಿ ಮುದಿಗೆ ಬೆನ್ ಬಿಡ್ಬೇಕಿಲ್ರಿ ಮತ್ತಿನ್ ಶೇರಂಗಾರ ಮಾತು ಹೇಳ್ಕೊಂಡ್ ಮುದಕ ಉಂಡ ನೀ ಹಗರಿಲಿ ಅವ್ವ ನಾ ತಿಳಿ ಇವತ್ ಸಂಸಾರ ಮಾಡಿ ನೀನ್ ಬಲ್ಲಿ ಕಣ್ಣು ಕಿಸಿ ಬೇಡ ಕಣ್ಣೆ ಕಿತ್ತಿ ನೋಡಿ ನಿನ್ನ ಅಡ್ಡೋತಾಳ ಹಿಂಗತಿ ಬಡಿಗೆ ತೊಗೊಂಡ್ರೆ ಸಾಕೊಂಡಿರ್ಬೇಕು ನಾನು ಹಣಿವರ ಬಣ್ಣ ಹಿಡಿದು ಟೇಕ್ ಹೊಡಿತಾನ ಮತ್ತ ಶುರು ಮಾಡ್ಯಾರ ಉಪ್ಪಿನ ಕಾಲಕ್ಕೆ ಮಕ್ಕಳು ಮೊಮ್ಮಕ್ಕಳು ಬಂದು ಬೈಯತ್ತಾರ ಅದೇ ಮಾಡುದು ಮಾಡಿ ಹೋಯ್ತಿ ಮೂರ್ಯಾಗ ಬಡ ಕುಂದ್ರಸೋದ್ರ ಕೂತಿ ಬಿಡುತ್ತಾಗ ಅಷ್ಟೇ ಐತ್ರಿ ಪುಣ್ಯಾತ್ಮರೇ ಯಾಕಂತಂದ್ರೆ ಇದು ಮಾತ ಶಾಶ್ವತ ಅಲ್ಲ ಕರೆ ಅಲ್ಲ ಒಬ್ಬರು ಹೇಳಿದ್ರು ಬರಬರಿ ಏನನ್ನಾಗಿತ್ತೇವ ಹಿಂದಿನ ಎಲ್ಲ ಮಾತು ನೆನಪಿಗೆ ಬರ್ತಾವ ಇಲ್ಲ ಮನ್ಯಾಗ ಹಿಂಗೆಲ್ಲ ಮಾಡಿದೇವ ಇಲ್ಲಿ ಬಂದು ಹೇಳಕತ್ತೇನತ್ತೇನ ನಾ ಮಾಡಿ ಮಕ್ಳು ನಿಂತು ಕೇಳಿದ್ ಹೇಳ ಇರ್ಲಿ ಯಾಕಂತ ಕೇಳಿದ್ರ ಈ ಮಾತ ಸುಮ್ಮನೆ ಮನರಂಜನೆಗೆ ಯಾಕಂತಂದ್ರ ಹಾಡವ್ರ ಕೈಯ ಮೈಕ್ ಕೊಡ್ಬೇಡದತ್ತ ನೀರ್ ನೋಡಿ ಎಮ್ಮಿ ಬಿಡ್ಬೇಡದತ್ರಿ ಹಿಂಗೆ ಒಂದ್ ಸ್ವಲ್ಪ ಮಾತು ಹೇಳಕತ್ತಿದ ಮಾತು ಹೇಳಕತ್ತವ್ನಿ ಎಲ್ಲಾರು ನೀವು ಹ್ಯಾಂಗ ಕೂತಿರಿ ನಕ್ ಬಿಟ್ರಿ ನಕ್ ಬಿಡೋರ್ದಾಗ ಒಬ್ಬ ಅಲ್ಲಿ ಕೂತ ನೋಡ್ರಿ ನಮ್ ಕಾಕನಂತ ಹುಡುಗನ್ ಬಡ್ಗಿ ತಗೊಂಬಂದ ಮುಂದ ಯಾಕ ಅವ್ರ ತೋರಿ ಕಾಕೋರಿ ಮೈಕನ್ನ ಸುಮ್ಮ ಅದ್ರಲ್ಲೇ ನೀ ಅಂದ ಮತ್ ಯಾರಿಗೆ ಹುಡಿತೀರಿ ಬಡ್ಗಿ ತಂದಿರಿ ಅಂದ ಇಲ್ಲ
ಈ ಯಾರಿದ್ದಾನ ನೀವು ಹರಿವಿದೆಯಲ್ಲ ನಿನಗೆ ಯಾವ ಮಗ ತಂದು ಹಚ್ಚಿರ ಮಗನ ಅವನಿಗೆ ಜಡಿತೀನಿ ಹಿಂದ್ಗಡೆ ನಿನಗಾರ ಮಗನ ನಾನು ಯಪ್ಪ ಬ್ಯಾಡ್ ಬಿಡು ಅಂದಿನ ಮೂದ್ ಕೂತ ನಮ್ಮ ಮಗು ಹೆಂಗ್ ನಗ್ತಾಳ ನೋಡ್ರಿ ಹಿಂಗೆ ನಗ್ಕೋತ್ ಹೋಗಿ ಒಳ್ಳಕ್ ಶುರು ಮಾಡ್ದಲ್ರಿ ಒಳ್ಳಕತ್ತ ನಾನು ಮಾತು ಕೇಳಿ ಒಳ್ಳಕತ್ತ ಹೇಳ್ತಾಳ ಮತ್ತಿಟ್ಟು ಹೇಳಕ್ ಶುರು ಮಾಡ್ದ ಸಾಕು ಬಿಡು ಅಯ್ಯಪ್ಪ ಅಂದ್ರು ಯಾಕ ಅಯ್ಯವ ಅಂದನ ಹಿಂಗೆ ಮಾಡಿ ನಿನ್ ನಮ್ಮ ಎಮ್ಮಿ ಕರ ಸತ್ತ ಮತ್ತೆ ನಿನ್ ಎಮ್ಮಿ ಕರ ಸಾಯಕ ನಾವ್ ಅದಕ್ಕೆ ಏನಾಗ್ಯಾರ ಅಂದ ಅದು 3 ಚಂದಿ ವಾದಿ ಹೊತ್ತು ನಮ್ಮರಿ ಶಟದದು ತಮ್ಮ ಅಂದಳಿಕೆ ನೀ ಏನೇನು ಶಟದಿಟ್ಟು ವಾದಿ ನಾವು ನೋಡೋದು ಅವತ್ತು ಬಿಟ್ಟ ಏನಾದ್ರ ಹೋಗಿಲ್ಲ ಯಾವ ಜಾಸ್ತಿ ನಗಲಕ್ ಹೋಗ್ಬೇಡ ಸುಮ್ಮನೆ ಯಾತ್ರಿ ಇರ್ಲಿ ಅಂತ ಹೇಳಿಕಿದ್ರಿ ಮಾತು ಹೇಳಿದ ನಮ್ಮ ಗೌಡ್ರು ಸಿದ್ದುಗೌಡ್ರು ಬಹಳ ಒಳ್ಳೆ ಒಂದ ಮಾರ್ಮಿಕವಾಗಿರ್ತಕ್ಕಂಥ ಮಾತನ್ನ ಹೇಳ್ತಾರ ಯಾಕಂತಂದ್ರ ಕಾಕೋರ್ ಒಂದು ಮಾತು ಹೇಳಿದ್ರತ್ತ ಹೋದ್ಸಲ ನಾವು ಇಲ್ಲಿ ಯಾರ್ದ್ರ ಮನಿ ಇಲ್ಲೇ ಬಂದಿದ್ದೇವೆ ಬಂದ ಬಳಿಕ ಅವ್ರು ಹೇಳಿದ್ರಂತ ಎಲ್ಲರಿಗಿ ನಕ್ಕು ನಲಿಸಿ ಒಂದು ಕಾರ್ಯಕ್ರಮ ಹೆಂಗಾಗ್ಬೇಕಂದ್ರ ನಗುದ್ರೊಳಗೂ ಒಂದು ಆಯುಷ್ಯ ವೃದ್ಧಿ ಆಗ್ತದ ಮತ್ತೆ ಮೇಲಾಗಿ ಶರೀರಕ್ಕೆ ಒಂದು ಒಳ್ಳೆ ರೀತಿಯಿಂದ ಆರೋಗ್ಯವಂತರಾಗ್ತೀರಿ ಆಯುಷ್ಯವಂತರಾಗ್ತೀರಿ ನಗಬೇಕೆ ಮೊದಲ ನಗಬೇಕಂತಂದ್ರೆ ಹೆಣ್ಮಕ್ಳು ಹೆಚ್ಚಾನೆತ್ತು ಗಂಡಸೂರು ಏನಿಲ್ಲ ಹೆಣ್ಮಕ್ಳು ಒಬ್ರಿಗೊಬ್ರು ಹತ್ತಿ ಕೂತು ಕೈ ನೀವು ಸ್ವಾಧೀನದೊಳಗೆ ಇಟ್ಕೋಬೇಕು ಯಾಕಂತ ಕೇಳಿದ್ರೆ ಏನೋ ನಗಸ್ತಾನೆ ಅನ್ನೋದು ಮಗ್ಗಲ ಜಪ್ರಿ ಒಂದು ಬಿಟ್ಟಿಲ್ಲ ಇವ ಸರಿಯಾಗಿ ಕಣ್ಣ ಮನೆಗೆ ಹೋಗ್ತೀನಿ ಎತ್ತಿ ಕಳ್ಸೋದು ವ್ಯವಹಾರ ಮಾಡ್ಬೇಡ್ರಿ ನಿಮ್ ಕೈ ನಿಮ್ ಬಲ್ಲಿ ಇರ್ಬೇಕು ಜಾಸ್ತಿ ನಳವನ್ನ ಬಡಬಡದ ನಗಬೇಡ್ರಿ ಆದ್ರೂ ಮುಂದೆ ಟಾಳಿ ಬಿಡ್ರಿ ಯಾಡ ಲಾಭ ಆಗ್ತಾವ ಮಗಲ್ ಕೊಡೋದಕ್ಕಿಂತ ಮುಂದೆ ಟಾಳಿ ಬಿಡ್ರಿ ಏನೇನು ಕಡೆ ಅರ್ಧ ಬಿಡ್ತಿದ್ರು ಇಲ್ಲಿ ಸಿಟ್ಟು ಸಾತ್ ಹೋಗ್ತಾವ ನಮ್ಗ ಟಾಳಿ ಬಿಡೋದಕ್ಕ ಖುಷಿ ಬಹಳ ಆಗ್ತದ ಟಾಳಿ ಬಡಿಲಿಕ್ರು ಏನು ಕೂತಿರಿಲ್ಲ ಇಟ್ಟೇರೆ ಕೂತಿರಿ ಅಂದ್ರೆ ಅದೊಂದು ದೊಡ್ಡ ಈಗ ನಮ್ಮ ಹೋಗ್ಯಾರು ಕೂತಿರು ಅಂತಕ್ಕಂಥ ಒಂದು ಮಾತೇನೆ ಬರ್ತದ ಹಂಗೆ ಇರ್ಲಿ ಏನೇ ಇರ್ಲಿ ಇಲ್ಲಿ ಹೊರಿತಾನ ಅದಕ್ಕೆ ಹೇಳಿದಿರತ್ತ ಎಲ್ಲಕ್ಕಿಂತಲೂ ವೇಗವಾದದ್ದು ಏನಪ್ಪಾ ಅಂತ ಕೇಳಿದ್ರ ಮನಸ್ಸ ಹೌದು ಮನಸ್ಸಿನಕ್ಕಿಂತಲೂ ವೇಗವಾದದ್ದು ಗಾಳಿ ಹೌದು ಗಾಳಿಕ್ಕಿಂತಲೂ ವೇಗವಾದದ್ದು ಇನ್ನೊಂದು ಐತಿ ಅದೇ ಏನಪ್ಪಾ ಅಂತ ಕೇಳಿದ್ರೆ ಸಮಯ ಹೌದು ಟೈಮ್ ಸಮಯ ಎಲ್ಲಕ್ಕಿಂತಲೂ ವೇಗವಾದದ್ದು ಹಂಗ ಮುತ್ತಿಗಿಂತಲೂ ಹೊತ್ತು ಉತ್ತಮ ಅಂದರ ಅಂತ ಸುಂದರವಾದ ಒಂದು ಸಮಯವನ್ನ ಹಾಳು ಮಾಡರೆ ಸಿದ್ದು ತಮ್ಮವ್ರ ಒಂದು ಮಾತು ಕೇಳಿದ್ರಾಗ ಹೌದಲ್ರಿಪ್ಪ ಏನ್ ಕೇಳಿದ್ರ ಅಂತ ಕೇಳಿದ್ರಪ್ಪ ಡಂಕನಾಡದ ದೈಗೊಂಡ ಗೌಡ ಕಣ್ಣೂರು ಮಠದೊಳಗ ಹಬ್ಬ ಹಾಕಬೇಕಾಗಿತ್ತಂದ್ರ ಹೌದು ಆ 7 ಬಂಡಿ ಅಲಗವನ್ನ ಎಲ್ಲಿದಿಂದ ತಂದ್ರು ಮತ್ತೆ ಯಾರು ತಯಾರು ಮಾಡಿದ್ರು ಅಂತಕ್ಕಂಥ ಮಾತನ್ನ ಕೇಳ್ಯಾರ ಏನೋ ಹಿರಿಯರು ಹೇಳಿದ್ದು ನನಗ್ ಗೊತ್ತಿದ್ದ ಪ್ರಕಾರ ಡಂಕನಾಡದೊಳಗೆ ಅಲಗವನ್ನು ಮಾಡಿದ್ರು ಅಂತಕ್ಕಂಥದ್ದು ನನಗಿಷ್ಟೇ ಗೊತ್ತದ ಬಿಟ್ಟಂತೂ ನನಗಂತೂ ಗೊತ್ತಿಲ್ಲ ಇನ್ನ ಕೇಳ್ಯಾರ ತಮ್ಮವ್ರು ಅಂದ್ರ ಇನ್ನ ಒಂದು ಮನೋರಂಜನೆಗಾಗಿ ಒಂದು ಮಾತು ಕೇಳದೈತಿ ಹೌದೇನ್ರಿಪ್ಪ ಏನ್ ಕೇಳುದೈತಿಪ್ಪ ಅಂತ ಕೇಳಿದ್ರ ಏನು ಬುಕ್ ಇಲ್ಲ ಬಗಟಿಲ್ಲ ಹಿಂಗೆ ಆದ್ರ ಎಲ್ಲರಿಗೂ ತಿಳಿಯೋಂಗ್ ಹೇಳಿದ್ರ ಸಾಕು ಹೌದು ಏನ್ ಕೇಳ್ಬೇಕು ಅಂತ ಕೇಳಿದ್ರ ಏನ್ರಿಪ್ಪ ಉಸುಲು ಹೋಯ್ತು ಅಂದ್ರ ಸತ್ತು ಹೋತಾರ ಹೌದು ಉಸಿರು ಹೋಯ್ತು ಅಂದ್ರೆ ಸತ್ತು ಹೋತಾರ ಎಲ್ಲಾರು ಮೂಗ್ ಕೈ ಹಿಡಿದು ನೋಡ್ತಾರ ಒಬ್ರು ಲಾಡಿ ಕೈ ಹಿಡಿದು ನೋಡ್ತಾರ ಒಬ್ರು ಎಲ್ಲೆಲ್ಲ ಕೈ ಹಿಡಿದು ನೋಡ್ತಾರ ನೋಡ್ಲಿ ಬಿಡ್ರಿ ಹೌದು ನೋಡ್ಲಿ ಖರೆ ಉಸಿರು ಹೋಯ್ತು ಅಂದ್ರೆ ಸತ್ತು ಹೋತಾರ ಆದ್ರೆ ಶರೀರದೊಳಗೆ ಇನ್ನೊಂದು ಹವ ಉಳಿತದ ಶರೀರದೊಳಗ ಇನ್ನೊಂದು ಹವ ಉಳಿತದ ಅದು ಈ ಶರೀರದೊಳಗೆ ಇರ್ತಕ್ಕಂತ ಹವ ಎಷ್ಟು ದಿವ್ಸಕ್ಕೆ ಹೋಗ್ತದ ಶರೀರದ ಯಾವ ಭಾಗದಿಂದ ಹೋಗ್ತದ ಹೌದು ಏನಿಲ್ಲ ಈಗ ಯಾಕಂತಂದ್ರ ಹಾಲ ಮತ್ತ ನೀವು ಕೇಳಿರಿ ಯಾಕಂತಂದ್ರೆ ಎಲ್ಲರಿಗೆ ಅನ್ವಯಿಸಲು ತಿಳ್ಕೊಂಡು ಯಾಕಂದ್ರೆ ಸಾಯೋದು ಸಹಜದ ಹುಟ್ಟೋದು ಸಹಜ ಐದಲ್ಲ ಹುಟ್ಟೋದನ್ನ ಸಾಯ್ಬೇಕ ತಗೊಳ್ಳಿ ಹೇಳಿರಿ ಹಟ್ಟಿದವ್ ಬೀಳ್ಬೇಕಂತ ಹೇಳಿರಿ ಅದೇ ಸತ್ತ ಮ್ಯಾಗ ಒಂದು ಹವ ಉಳಿತದ ಶರೀರದೊಳಗೆ ಎಷ್ಟು ದಿವ್ಸಕ್ಕೆ ಹೋಗ್ತದ ಶರೀರದೊಳಗಿಂದ ಯಾವ ಭಾಗದಿಂದ ಹೋಗ್ತದ ಶರೀರದ ಯಾವ ಭಾಗದಿಂದ ಹೋಗ್ತಾರ ಅಂತಕ್ಕಂಥದ್ದು ಮಾತು ಹೇಳಿವು ಒಂದ್ ವೇಳೆ ಇಲ್ರಿ ಇದನ್ನ ಹಿಂಗೆ ಐತೆ ಅಂತ ಹೇಳಿದ್ರಿ ಅಂದ್ರ ಅದಕ್ಕೂ ಸಂತೋಷ ಹೇಳ್ತೀರಿ ಹೇಳುತ್ತಾರ ಅನ್ನೋದೊಂದು ಐತಿ ಯಾಕಂತಂದ್ರ ಹುಲಿ ಬಡವಾದ್ರ ಹುಲ್ಲು ತಿನ್ನಂಗಿಲ್ಲತ್ತ ಗೌಡ್ರು ಬೇಕಾದಟ್ಟು ಬಡವಾದ್ರ ತಮ್ಮ ಠೇವು ಬಿಡವ್ರಲ್ಲ ಅವ್ರ ಯಾಕಂತಂದ್ರ ಮನಿಯೊಳಗ ಏನು ಇರ್ಲಿಕ್ಕಪ್ಪ ಅಂತಂದ್ರ ಗೌಡ್ರ ಅಂತೇಳಿ ಯಾರ ಒಬ್ರು ಬಂದ್ರು ಇದ್ದಿದ್ 500 ಇದ್ರು 500 ಕೊಟ್ಟೆ ಕಳಿಸಿ ಬಿಡವ್ರ ಯಾಕಂತಂದ್ರ ಅದ ನೇಮ ಐತಿ ಹುಲಿ ಬಡವಾದ್ರ ಹುಲ್ಲು ತಿನ್ನಂಗಿಲ್ಲ ಅಂತಕ್ಕಂಥ ಮಾತೈತಿ ಅದಕ್ಕೆ ಇವತ್ತಿನ ದಿವಸ ಅವರು ಕೇಳ್ಯಾರ ತಿಳ್ಕೊಂಡು ನಾವು ಕೇಳಿವು ಏನ್ ಇವತ್ತಿನ ದಿವಸ ತಮ್ಮವ್ರು ಹೇಳ್ತಾರ ಅಂತಕ್ಕಂಥ ನಮ್ ವಿಶ್ವಾಸ ಹೇಳೋನು ನಿಮ್ಗಾನು ನನಗಾನು ಯಾಕಂತಂದ್ರ ತಮ್ಮ ಬಾಳ ಕಡೆ ಹೇಳ್ದ ಗುರುಗಳದ್ರಿ ಯಾವ ಗುರುಗಳ್ರಿ ಬತ್ತು ಅಂದ್ರ ಗುರುಗಳ್ರಿ ಬರ್ಲಿಲ್ಲ ಅಂದ್ರೆ ಕುರುಗಳ್ರಿ ಬರುತ್ತನ ಅಟ್ಟೆ ಐತ್ರಿ ಎಲ್ಲರಿಗಿದೆ ಬತ್ತಂದ್ರ ಗುರುಗಳ್ರಿ ಬರ್ಲಿಲ್ಲ ಅಂದ್ರೆ ಕುರುಗಳು ಈಗ ಏನು ಗುರುಗಳು ಆತಾರೋ ಏನು ಕುರುಗಳು ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು ಹೆಂಗೇರಿ ಯಾಕಂತ ಕೇಳಿದ್ರ ನಮ್ ಮಂದಿನ ಒಂದು ವ್ಯವಹಾರ ಬೇರೆ
ಅದಕ್ಕ ನೀವೆಲ್ಲಾರು ಇಲ್ಲಿ ತನಕ ಕೇಳಿರಿ. ಇನ್ನೊಂದ್ ಜರ ಹೇಳಂದ್ರ ಹೇಳ್ತೇವ್ರಿ, ಬ್ಯಾಡ ತಮ್ಮ ಕೂತಿವ್ ಪಾಡಾಗ ಕಾಣಿಸ್ತಂದ್ರ ಹಾಕು ಮುತ್ತಯ್ಯರಿ ಹಾಡೋನ್ರಿ ಹಾಡೋನ್ರಿ. ಯಾಕಂದ್ರ ನೀವು ಹೆಚ್ಚಿಗೆ ನಗಲ್ಕೋಬೇಡ್ರಿ. ಮತ್ತೊಂದ್ ಪಾಳ್ಯ ಬತ್ತುವಪ್ಪ ಅಂತಂದ್ರ ಗೌಡ್ರು ಏನೇ ಹೇಳಿ ಹೆಂಗೆ ಹೇಳಿ ನಿಮ್ಮ ಜೀವನದಾಗ ಒಂದು ಮಾತು ಹೇಳ್ದೈತಿ. ಕೊನೆಯದಾಗಿ 1 ನಿಮಿಷದೊಳಗೆ ಮುಗಿಸಿ ಬಿಡುದ್ರಿ. ಯಾಕಂತ ಕೇಳಿದ್ರ ಎಲ್ಲಾರು ಎಚ್ಚರಾಗಿರಿ. ಆದ್ರ ಮಕ್ಕೊಂಡವ್ರು ಮಾತ್ರ ಅವ್ರ ನಿದ್ದೆ ಜೋರ್ ಹತ್ತಿದ ಮಕ್ಕೊಳ್ಳಿ. ಇದೊಂದು ಮಾತು ಕೇಳ್ರಿ ನೀವು. ಬಳಸ ರವಿ ಮಾಸ್ತರ್ ಮಾತು ಏನ್ ಕೇಳುದಪ್ಪ ಅಂತ ಕೇಳಿ ಇದೊಂದು ಮಾತು ನೀವು ಲಕ್ಷ್ಯ ಇಟ್ರಪ್ಪ ಅಂತಂದ್ರ ಎಲ್ಲಾರು ಹಿರಿಯರು ಕೂಡಿರಿ. ಗೌಡ್ರು ಹೇಳ್ದಂಗ 10 ಮಂದಿ ಇದ್ರು 1000 ಮಂದಿ ಇದ್ದಂಗೆ. ಹೌದಿಲ್ಲ? ಇನ್ನ ಯಾವ್ದು ಮಾತು ಹೇಳ್ಬೇಕಾಗಿದೆ ಅಂತ ಕೇಳಿದ್ರೆ ಇದೇ ಹಚ್ಚಾಳ ಅಂತ ಗ್ರಾಮದೊಳಗ. ಹೌದ್ರಪ್ಪ, ಹಚ್ಚಾಳ ಅಂತ ಗ್ರಾಮದೊಳಗ ಇಬ್ರು ಗಂಡ ಹೆಂಡತಿ ಜೀವನವನ್ನು ಕಳೆಯುವಂತ ಸಂದರ್ಭದೊಳಗ 6 ವರ್ಷದ ಮಗ ಆದ ಕೂಡಲೇ ಹೆಂಡತಿ ತೀರಿ ಹೋದಳು. ಹೌದು, ತೀರಿ ಹೋದ ಬಳಿಕ ಅಡವಿ ಒಳಗ ಹೊಲ ಎಲ್ಲ ಮನೆಯೊಳಗ ಊರೊಳಗ ಮನಿ ಇದ್ದಿತ್ತಿಲ್ಲ. ಒಬ್ಬರ ಗಾಡಿ ಹಸರ್ಕ ಚಪ್ಪರ್ಗ ಹಾಕೊಂಡಿದ್ದ ನೆಳ್ಳಿಗಿ. ಅವಾಗ ಮಂದಿ ಎಲ್ಲಕತ್ರ ಹಿರಿಯರ್ ನಮ್ ಕಾಕನಂತವ್ರ ಕಣ್ಣು ಮಿದುವ, ಏ ತಮ್ಮ ಇನ್ನೊಂದು ಲಗ್ನ ಆಗು, ನಿನ್ನ ಮಗನಿಗೂ ಆಸರ ಆಗ್ತದ, ನಿನಗನು ಆಸರ ಆಗ್ತದ, ಆಗು ಲಗ್ನ ಅಂದ್ರ ಕೇಳಿದ್ರತ್ತ. ಯಪ್ಪ ಏನ ಲಗ್ನ ತಗೊಂಡು ಏನ್ ಮಾಡ್ಲಿ, ಇದ್ದಿದ್ದೊಂದು ದೇವ್ರ ಕಸ್ಕೊಂಡ್ ಹೋಗ್ಯಾನ, ನಾ ಏನಾದ್ರೆ ಇನ್ನೊಂದು ಮದ್ವಿ ಕರ್ತ ಆಗನಪ್ಪ ಅಂತಂದ್ರ ನನ್ನ ಮಗ ಪರದೇಶ ಆಗಿ ಹೋಗ್ತಾನ. ಹೌದಲ್ರಿಪ್ಪ. ಅವಾಗ ಹೇಳ್ತಾನ, ಬ್ಯಾಡ ತಿಳ್ಕೊಂಡು ಮಗನಿಗೆ ಮುಂದೆ ಕುಂದಿಸಿ ಒಂದು ಮಾತು ಹೇಳ್ತಾನೆ ಪುಣ್ಯಾತ್ಮರೇ. ಏನ್ ಹೇಳ್ತಾನ್ರಿಪ್ಪ? ನಾ ಕಡು ಬಡು ಅಂದ್ರೆ ಈ ಹಚ್ಚಾಳ ಊರಾಗ ನಾನೇ. ಹೌದು, ಇವತ್ತಿನ ದಿವಸ ನೀನು ಒಳ್ಳೆ ಸ್ಥಾನಕ್ಕೂ ಇದು ಮುಟ್ಟಿಸ್ಬೇಕನ್ನೋದು ನನ್ನ ಆಶಯ ಅದ. ನನ್ನ ಮಾತು ಕೇಳ್ತೇನೆ ಮಗನ ಅಂದ. ಹೌದು. ಅವಾಗ ಹೇಳ್ದೆಪ್ಪ, ಅಟ್ಟಿದ್ದವನು ಬೆಟ್ಟ ಮಾಡಿದೆ, ಹಳ್ಳಿಲಿ ಹಾಲಾಕಿ ಬಳ್ಳಿನ ಬೆಂಡಿ ಚಿಪ್ಸಿ ಅಟ್ಟಿದ್ದವನು ಬೆಟ್ಟ ಮಾಡಿದಿ. ತಾಯಿ ಪ್ರೀತಿ ಇಲ್ಲಾರ್ದು ನೀ ತಾಯಿ ಪ್ರೀತಿಯನ್ನು ಕಟ್ಟಿದಿ. ಇನ್ನು ಮಾತು ಬಿಟ್ಟರೆ ಜಗತ್ತಿನೊಳಗೆ ನನಗೇನದಲ್ಲ. ಹೌದು. ಅವಾಗ ಮಗನ ಕುಂದರ್ಸಿ ಹೇಳದಪ್ಪ, ನಿನ್ನ ಸಾಲಿಗೆ ಒಯ್ದು ಬಿಡ್ತೀನಿ ಅಂತ ಸಿಂದಗಿ ಪಟ್ಟಣದೊಳಗೆ ಹೋಗಿ ಸಾಲಿಗೆ ಬಿಟ್ಟ. ಶ್ರೀಮಂತರ ಕರೆಯುವಂತ ಸಾಲಿಯೊಳಗೆ ಸಾಲಿಗೆ ಹೆಸರು ಹಚ್ಚದ. ಲಕ್ಷಾನಗಟ್ಲೆ ಮಗನಿಗೆ ಸಾಲಿಗೆ ರೊಕ್ಕ ಬೇಕಾದು. ಮತ್ತೊಬ್ಬರಲ್ಲಿ ತಿರುಗಾಡಿ ಮನಿ ತಿರುಗಾಡಿ ಮತ್ತೊಬ್ಬರಲ್ಲಿ ಹೇಲೆ ಹೆಂಡಿ ಬೆಳೆದು ಹೊಸು ಆದ್ರ ತಣ್ಣೀರು ಅರಿವಿ ಕಟ್ಟಿ ದುಡದ ಮಗನಿಗೋಸ್ಕರ ಪುಣ್ಯಾತ್ಮರೇ. ಹೌದು, ಸಾಲಿ ಕೆಲಸದ. ಅವಾಗ ಮಗ ಇದ್ದ ವಿಚಾರ ಮಾಡ್ತಾನ, ನಮ್ಮಪ್ಪ ನನ್ನ ಸಲುವಾಗಿ ಒಪ್ಪತ್ತಿನ ಊಟ ಬಿಟ್ಟು ದುಡಿತಾನ. ಇವತ್ತಿನ ದಿವಸ ನಾ ಏನಾದ್ರೂ ಇವತ್ತು ಚಂದಾಗಿ ಕಲೀಲಿಲ್ಲಪ್ಪ ಅಂದ್ರೆ ನಾಳೆ ನಮ್ಮ ಅಪ್ಪನ ಆಶೆ ಈಡೇರ್ಸದ ಆಗಂಗಿಲ್ಲ ತಿಳ್ಕೊಂಡು ಹಗಲು ರಾತ್ರಿ ಮಗ ಓದಿ ಬೆಂಗಳೂರುಗಳಿಗೆ 1 ಲಕ್ಷ ರೂಪಾಯಿ ಪಗಾರ ತಗೊಂಡ ಪುಣ್ಯ. ತಂದಿಗೆ ಹೇಳ್ತಾನೆ ಫೋನ್ ಮಾಡಿಯಪ್ಪ, ನಿನ್ನ ಪುಣ್ಯದಿಂದ ಲಕ್ಷ್ಮೀ ಪುಣ್ಯದಿಂದ ನೀ ಹೈರಾಣಾಗಿದ್ದೀನಿ, ನನ್ನ ಕಾಲಾಗಿ ಸಾಣಿಗೆ ಬೇರಾಗಿ ಸೌದು ಸಿರಿಗಂದು ಕೊಟ್ಟಾಗಿನಿದಿ. ಇವತ್ತು ನಾನು ನೌಕರಿ ಹತ್ತೋದು ಮತ್ತೊಬ್ಬರಲ್ಲಿ ಹೇಳ ಹೆಂಗೆ ಬೀಳ್ಬೇಡ, ಜೀತ ನಿಂದ್ರಬೇಡ, ಬಾ ನನ್ನ ಬಲ್ಲಿ ನಿನ್ನ ಸುಖದಾಗಿ ಇಡ್ತೀನಿ ಅಂತ. ತಂದಿರ್ತಾನೆಪ್ಪ. ಈ ಹಚ್ಚಾಳ ಊರದಾಗ ಇರ್ತಕ್ಕಂತ ಎಲ್ಲಾ ನನ್ನ ತಾಯಿ ತಂದಿ ಬಳಗದವರು ತಾಯಿ ಬಳಗದವರು ನಾನು ಬಹಳ ಪ್ರೀತಿ ಮಾಡ್ತಾರ. ನಿನ್ನ ನೌಕರಿ ನೀನ್ ನೋಡು, ನಿಂತ ಮ್ಯಾಗ ನಾ ಬರ್ತೀನಿ ಅಂತ ಹೇಳದ. ಮಗ ದೊಡ್ಡವಾಗ ಏನಂತೇಳಿ ನಾಡೆಲ್ಲ ತಿರುಗಾಡಿ ಒಂದು ಶ್ರೀಮಂತರ ಮನೆ ಹೆಣ್ಣ ತೆಗೆದ ಲಗ್ನ ಮಾಡದ ಪುಣ್ಯಾತ್ಮರಿ. ಹೌದು, ವರ್ಷ ತುಂಬರದ ಗಂಡ ಸಮಯ ಹುಟ್ಟದ. ಮತ್ತ ತಂದಿಗೆ ಫೋನ್ ಮಾಡದಪ್ಪ, ನಿನಗೆ ಮೊಮ್ಮಗ ಹುಟ್ಟದಂದ. ಹೌದು, ಗಂಡನ ಮುಳ್ಳನ ದೇವರಿಗೆಲ್ಲ ತೆಂಗಿನಕಾಯಿ ಹೊಡೆದು ಬೆಳ್ತಾನ. ಯಪ್ಪ ನನ್ನ ಔಷಧ ಬೆಳ್ಳಿ ಬೆಳೆಸಿದ ಭಗವಂತ ಅಂತೇಳಿ ದೇವರಲ್ಲಿ ತಿರುಗಾಡಿ ಬೇಡ್ಕೊಂಡ ಪುಣ್ಯಾತ್ಮರಿ. ಹೌದಲ್ರಿಪ್ಪ. ಮೊಮ್ಮಗ 12 ವರ್ಷದವ ಆದ. ಹೌದು. ಅವಾಗ ವಯಸ್ಸು ಹೋದ ಮ್ಯಾಗ ಹಲ್ಲು ಬೀಳುವುದು ಸಹಜದ, ದೊಲ್ಲು ಸೂರುವುದು ಸಹಜದ. ಅವಾಗ ಮನಿ ತಿರುಗಾಡಿ ಬೇಡ್ಕೊತಾನೆ. ಯವ್ವ ಈ ದಿವಸ ಹಲ್ಲಿದ್ದು ನೀವು ಕೊಟ್ಟಿದ್ದು ಊಟ ಮಾಡಿ ನೀವು ಒಂದು 10 ರೊಟ್ಟಿ ಬಿಸಿದಿದ್ರು ಕೂಡ್ರಿ ತಕೊಂಡು ಮನಿ ತಿರುಗಾಡಿ ಬೇಡ್ಕೊತಿದ್ದ. ಇದ್ದವರು ಕುಡ್ತಿದ್ರು, ಇದ್ದಿದ್ದಿಲ್ಲ ನಾಳೆ ಬಾ ಮುತ್ತೆ ಅಂತ ಹೇಳ್ತಿದ್ರು. ಅವಾಗ ಒಬ್ರು ಬೈದ್ರತ್ತ, ನಿನ್ನ ಮಗನಿಗೆ 2 ಲಕ್ಷ ರೂಪಾಯಿ ಪಗಾರ ಅದ, ಇಲ್ಲಾಕ್ ಬೇಡ್ಕೊಳ್ತಿದ್ದೆ, ಅಲ್ಲೇ ಹೋಗಿ ಸಾಯ್ಬೇಡ ಏನಂದ್ರು. ಮಂದಿ ಹಿಂಗತ್ತಾರ ನಂದು ನಿತ್ತ ತಿಳ್ಕೊಂಡು ಅವ್ರಿವ್ರ ಕೈಕಾಲು ಹಿಡಿದು ಸಾವಿರಾರು ರೂಪಾಯಿ ತಗೊಂಡು ಬೆಂಗಳೂರುಗಳು ಹೋದ. ಹೋಗಿ ನೋಡ್ತಾನೆ, ಹಳ್ಳಿ ಒಳಗೆ ಬೆಳೆದಿರ್ತಕ್ಕಂತ ಜೀವ ಸಿಟಿ ನೋಡದ ಎಲ್ಲ ಕಡೆ ಮನಿ ಕಾಣಿಸಲ್ಕೈತು, ಮಗನ ಮನಿ ಎಲ್ಲೇ ನಮಗೆ ಗೊತ್ತಾಗ್ಲಿಲ್ಲ. ಫೋನ್ ನಂಬರ್ ಕೊಟ್ಟಿದ್ರು, ಫೋನ್ ಹಚ್ಚಿ ಹೇಳ್ದಪ್ಪ ಇಂತಲ್ಲಿ ಬಂದ್ ನಿಂತಿನ ಕರ್ಕೊಂಡು ಹೋಗಂದ. ಅವಾಗ ಗಂಡಿದ್ದ ಹೆಂಡತಿ ಹೇಳ್ತಾನೆ, ನಮ್ಮಪ್ಪ ನನ್ನ ಸಲುವಾಗಿ ಮತ್ತೊಬ್ಬರಲ್ಲಿ ಹೊಟ್ಟಿಗೆ ಹೊಸು ಆದ್ರ ಅರಿವಿ ಕಟ್ಟಿ ದುಡ್ದ, ನಮ್ಮ ಮತ್ತೊಬ್ಬರಲ್ಲಿ ಹೇಳ ಹೆಂಡಿ ಬೆಳೆದಾನ. ಇವತ್ತು ನಮ್ಮ ಅಪ್ಪ ಬಾ ಅಂದ್ರೆ ಬಂದಿಲ್ಲ, ಇವತ್ತು ನನ್ನ ಕಾಲ, ಇವತ್ತು ನಮ್ಮ ಅಪ್ಪ ನನ್ನ ತನ ಬಂದಾನಂದ್ರೆ ಬಿಸಿ ನೀರು ಕಾಸಿಡು, ಬಂಗಾರ ತಾಟ ತೊಳಿ ಬೆಳ್ಳಿ ಚೆರಿಗಳಿಗೆ ನೀರು ಕುಡು ಅಂತ ಹೇಳ. ಅವಾಗ ಹೆಂಡತಿ ಬಂಗಾರ ತಾಟ ತೊಳೆದು ಬೆಳ್ಳಿ ಚೆರಿಗೆ ಬಿಸಿ ನೀರು ಕಾಸಿಟ್ಟು ತಂದಿ ಕರ್ಕೊಂಡು ಹೋದ. ಹೋಗಿ ಅದೇ ಮನೆಯೊಳಗೆ ಮೈ ತೊಳೆದು ಬಂಗಾರ ತಾಟಿನೊಳಗೆ ಟೇಬಲ್ ಮೇಲೆ ಕುಂದಿರ್ಸಿ ತುತ್ತು ಮಾಡಿ ತಂದಿ ಉಣಿಸ್ತಾನೆ. ತಂದಿ ಕಣ್ಣನ್ನು ನೀರು ಸೋರ್ತಾವ. ಯಾವ ಅನ್ನಕ್ಕಾಗಿ ಮನಿ ತುತ್ತು ಕೂಡಿಗಾಗಿ ಮನಿ ಬೇಡ್ಕೊಂಡು ತಿಂತಿದ. ಇವತ್ತು ದಿವಸ ಈರು ಮುತ್ಯ ನನ್ನ ಮನೆಯೊಳಗೆ ಬಂಗಾರ ತಾಟಿ ಉಣುವಂತ ಯಾರ್ಯಾರು ಬಂದವನಪ್ಪ ತಿಳ್ಕೊಂಡು ಒಂದು ತುತ್ತು ಉಣ್ತಿದ್ದ, ಕಣ್ಣನ್ನು ನೀರು ಸೋರ್ತಿತ್ತು, ಬಾಯಿಯನ್ನು ಜ್ವರ ಸೋರಿ ತಾಟಿನೊಳಗೆ ಬೆಳಿತಿತ್ತು. ಹೌದು. ಅವಾಗ ಹೆಂಡತಿ ಗಂಡ ಕರೆದೊಂದು ಮಾತು ಹೇಳ್ತಾಳೆ ಪುಣ್ಯಾತ್ಮರೇ. ಏನ್ ಹೇಳ್ತಾಳ್ರಿಪ್ಪ? ನೋಡು,
ನಿಮ್ಮ ಪೈರಣ ಏನಿಲ್ಲ ಹಚ್ಚಾಳು ಊರಾಗ ಒಯ್ದೀವಿ ನೀವು ಬಿಡು, ಈ ಮುದುಕರು ಜೋಲ್ ಹತ್ತಿ ತಾಟ್ ನಾನು ತೊಳೆಯೋದಾಗಲ್ಲ ನೋಡ್ರಿ ಕಿಲ್ಲದ ಲೆಕ್ಕ ಹೆಂಗ ಹೌದು ಹೆಂಗಲ್ಲ ನೋಡ್ರಿ ಮಾತ. ಹೌದು. ಅವಾಗ ವಿಚಾರ ಮಾಡ್ತಾನೆ ಗಂಡ, ಮಗ ಇದ್ದ ವಿಚಾರ ಮಾಡ್ತಾನೆ, ಹೆಂಡತಿ ಒಂದು ಮಗ ಹುಟ್ಟಿದೆ, ಸಂಸಾರ ನೌಕೆ ನುಸುವಂತೆ ಹೆಂಡತಿಗೆ ಬಿಡಬೇಕು, ನನ್ನ ಅಪ್ಪ ನನ್ನ ಸಲುವಾಗಿ ಮತ್ತೊಬ್ಬರಲ್ಲಿ ಹೇಳಿ ಹೆಂಡಿ ಬಿಡುದು, ಜೀವನವನ್ನ ತೆಗೆದು ಸಣ್ಣಾಗಿ ಹುಯ್ಯನ ಎಲ್ವಿನ ಹಂದ್ರೊಳಗ ನನ್ನ ತಂದಿಗೆ ಬಿಡಿರೋ ವಿಚಾರ ಇತ್ತು. ನೌಕರಿ ಹೋಗುವಂತ ಟೈಮ್ ಬತ್ತ ಪುಣ್ಯಾತ್ಮ ಅವಾಗ ಏನತ್ತಾನ, ನೌಕರಿ ಹೋಗಿ ಬರ್ತೀನಿ ಬರುತ್ತ ನಮ್ಮ ಅಪ್ಪ ಇಲ್ಲೇ ಇರ್ಲಿ ಮನ್ಯಾಗ. ಹೌದು ಹೌದು. ಅವಾಗ ಆ ಕಡೆ ಗಂಡ ನೌಕರಿ ಹೋದ ಕೂಡಲೇ ಹೆಂಡತಿ ಬೈತಾಳ ಮಾವಾಗ, ಏ ಮುದುಕ ಇತ್ಯಾದ ಭೂಮಿ ಮೇಲೆ ಸಾಹಸ ಬಿದ್ದಿದಿ, ಆ ಹಳ್ಳಿ ಬಿಟ್ಟು ಇಲ್ಲಿಗೆ ಸಿಟಿ ತರ ಏನು ತಿಲ್ಲಕ್ ಬಂದಿದಿ, ಏನ್ ತೊಳ್ಕೊಂಡ್ ಹೋಗೋವಿದ್ದಿದಿ, ಅಲ್ಲೇ ಅಲ್ಲೇನು ಹಳ್ಳ ಬಾವಿ ಕೆರಿ ಬಿದ್ದು ಸಾಯ್ಬೇಡ್ದೇನೋ ಅಂದ. ಹೌದು. ಅವಾಗ ತನ್ನ ಜೀವ ಯಾವ ಮನಿಗೆ ಆಗಿ ಬಂದ ತುತ್ತ ಅನ್ನ ಸಿಗ್ತದ, ನನ್ನ ಹೊಟ್ಟೆ ತೃಪ್ತನ ಆಗ್ತೀನಿ ಅಂತ ತಿಳ್ಕೊಂಡು ಆಮ ಊರು ಬಿಟ್ಟು ಈ ಊರ್ ತನ ಬಂದ ಭಗವಂತ ತುತ್ತು ಕೂಳಿಗೂ ಎರವು ಮಾಡಿದೆಲ್ಲ. ಸಸಿ ಅಂತಾಳ, ಎದ್ದು ಹೋಗು ಗಂಡ ಬರೋದಾಗ ಎದ್ದು ಹೋಗ್ಲಿಲ್ಲ, ಒದ್ದು ಹೊರಗೆ ಹಾಕ್ತೀನಿ ಅಂದಳು. ನೋಡ್ರಿ ಅವಾಗ ತಾನ ಒದ್ದು ಹೊರಗೆ ಹಾಕೋದಕ್ಕಿಂತ ಈ ಬಿತ್ತು ಹೋಗು ಹಾಳು ಸೇರಿದಕ್ಕೆ ಯಾಕೆ ನಂಬುದು, ಇದು ಎಂದಾದ್ರೂ ಕಷ್ಟದೊಳಗೆ ಬಂದಿದೆ, ಕಷ್ಟದೊಳಗೆ ಮಣ್ಣಪಾನ ಆಗಲಿ ಅಂತ ತಿಳ್ಕೊಂಡು ಮದಿ ಬಿಟ್ಟು ಬಗಲಾಗ ದೋತ್ರ ಹಿಡಿದು ಅಳ್ಕೊತ್ ಹೊಟ್ಟ ಪುಣ್ಯಾತ್ಮ. ಹೋಗುವ ದಾರಿ ವಿಚಾರ ಮಾಡ್ತಾನೆ, ಇದೇ ಊರಾಗ ನಾ ಬೇಡ್ಕೊಂಡು ತಿನ್ನಕತ್ತನ, 2 ಲಕ್ಷ ರೂಪಾಯಿ ಪಗಾರದ ಅವನ ಮಗನಿಗೆ ಅಪ್ಪ ಬೇಡ್ಕೊಂಡು ತಿನ್ನಕತ್ತೇನೆ ತಿಳ್ಕೊಂಡು ನಾಳೆ ನನ್ನ ಮಗನ ಮರ್ಯಾದೆ ಹೋಗ್ಕೊಂಡು ತಿಳ್ಕೊಂಡು ಹೊಳ್ಳಿ ಬಂದ. ಬರುತ್ತಲ್ಲ ಸಸಿ ಇದ್ದಕ್ಕೆ ಟಿವಿ ನೋಡ್ತಿರು, ಮುದುಕ್ ಬರೋದು ನೋಡಿ ಟಿವಿ ಆರಿಸಿ ಬಂದ ಬಾಗಲಾಗ ನಿಂತು ಕೇಳ್ತಾಳ, ಯಾಕೋ ಮುದುಕ ಯಾಕೆ ಬಂದಿ, ನಾಯಿ ಹಳಿ ಅಂದ್ರೆ ತಿರುಗಿ ಬರಗಿಲ್ಲ, ನಾಯಿಕಿನ ತೆಗೆದಲ್ಲ ನಿನ್ನ ಜನ್ಮ ಅಂತ. ಅವಾಗ ಹೇಳ್ತಾನ, ನಾಯರೇನು ಬೆಕ್ಕರೇನು ಈ ಬಿದ್ದು ಹೋಗುವ ಹಾಲು ಶರೀರಕ್ಕೆ ನಾನು ಕಾಳಜಿ ಮಾಡಿ ಬಂದಿಲ್ಲ, ನಾಯಲ್ಲೇ ಬೇಡ್ಕೊಂಡು ತಿನ್ನಕತ್ತನ, ನಾಳೆ ನಿಮ್ಮ ಗಂಡ ಹೆಂಡತಿ ಮರ್ಯಾದೆ ಹೋಗ್ಬಾರ್ದು ತಿಳ್ಕೊಂಡು ಬಂದಿನಿ, ಇದ್ರು ಒಂದು ರೊಟ್ಟಿ ಕೊಡು, ಇರ್ಲಿಲ್ಲ ನೀನು ಮನೆಯಾಗ ಮೂಲೆ ಬಿದ್ದು ಸಾತ್ ಹೋತೀನಿ, ನೀವು ಮರ್ಯಾದೆ ಕಳೆಯಲ್ಲ ನನ್ನ. ಗಂಡ ಬರೋ ಮುಂದ ಕಾರಿನೊಳಗೆ 30 ಪರಿಯಾಣ ತಂದ. ದುಡಿದವ್ರ ಜೀವನನೇ ಅಟ್ಟೆ ಅದರಿ, ಹೈರಾಣದವ್ರ ಜೀವನನೇ ಅಟ್ಟೆ ಅದ. ಗಂಡ ಹೆಂಡತಿಗೆ ಹೇಳ್ತಾರ, ನಮ್ಮಪ್ಪನ ತೊನ್ನತ್ತಿ ತಾಡ ತೊಳೆದ್ ಬೇಡ, ಒಂದ್ ವೇಳೆ ಏನಾದ್ರ ಅದೇ ಹಚ್ಚಾಳ ಕೊಳಿ ಕಳ್ಸೋದು, ಊರು ಮಂದಿ ಎಲ್ಲ ನನಗ ಮೆಟ್ಟ ತೋಡ್ ಹೊಡಿತಾರ, ನಮ್ಮಪ್ಪ ಮನ್ಯಾಗ ಇರ್ಲಿ, ತೊನ್ನತ್ತಿ ತಾಡ ತೊಳಿಬೇಡ, ದಿನ ಒಂದು ಪರಿಯಾಣದ ಉಣಸು, ಅದೇ ಪರಿಯಾಣ ಹೊರಗೋಗಿ ನೀ ಏನು ತೊಳಿಬೇಡ ಅಂದ. ಅವಾಗ ಮುದುಕಿಗೆ ಹಳಚಿದು ಕಳ್ಸಿದೆಲ್ಲ ಮುದುಕನ ಮುಂದೆ ತಿರು ಮುದುಕ ಆತು ಒತ್ತಿಳು. ಅವಾಗ ತಾ ಬೇಕಬಾರ್ದೆಲ್ಲ ಕೂತು ಟೇಬಲ್ ಮ್ಯಾಗ ಬಂಗಾರ ತಾಟಿನೊಳಗೆ ಉಣ್ತಿರು. 12 ವರ್ಷದ ಮೊಮ್ಮಗ ಮುತ್ಯ ಉಂಡಿ ಬಿಟ್ಟಿದ್ದ ಪರಿಣ ತೊಳಿಲಿಕ್ಕತ್ತಿದ ತಾಯಿ ನೋಡೋಳು, ಹೇ ಪಿಟ್ಟೆ ಅಂದ್ರು. ಮುದುಕನ ಒಂದು ಹತ್ತಿ ತಾಟ ಹೊರಸುದೊಂದು ಮುಟ್ಟಿದ ತಾಟ ತೊಳಿಲಿಕ್ಕೆ ನಿನಗೇನ್ ಹತ್ತದ ಕರ ಬಂದದು, ಬೇಕಂದ್ರೆ ಕೈ ತಕೊಂಡು ಸಾಮಾನ್ಯ ಕೈ ತಕೊಂಡು ಮನ್ಯಾಗ ಬಾ, ನೀನು ಬಂಗಾರ ತಾಟಿನೊಳಗೆ ಊಟ ಕೊಡ್ತೀನಿ ಅಂದ್ರು. ಮಗ ಇದ್ದ ತಾಯಿಗೆ ಒಂದು ಮಾತು ಹೇಳ್ತಾನೆ ಪುಣ್ಯಾತ್ಮರೇ, ಏನ್ ಹೇಳ್ತಾನೆ, ನಮ್ಮ ಅಪ್ಪನ ನೌಕರಿ ಹತ್ತಬೇಕಂತ ತಿಳ್ಕೊಂಡು ನಮ್ಮಪ್ಪ ಅದೇ ಹಚ್ಚಾಳ ಊರಾಗ ಹಗಲು ರಾತ್ರಿ ದುಡದ, ಹೊಟ್ಟಿಗೆ ಅರಿವಿ ಕಟ್ಟಿ ದುಡುದು ನಮ್ಗ ನಿಮ್ಗ ಅವ ಅಟ್ ಹೈರಾಣಾಗೇನ ತಿಳ್ಕೊಂಡು ಇವತ್ತು ನಮ್ಮ ಅಪ್ಪ ನೌಕರಿ ಎತ್ತಿದ 2 ಲಕ್ಷ ರೂಪಾಯಿ ಪಗಾರದ, ನಾನು ನೀನು ಬಂಗಾರ ತಾಟಿನೊಳಗೆ ಉಳ್ತೇವೆ. ನಾನೇ ಅಕಸ್ಮಾತ್ ನೀವು ಮುದುಕರಾದ ಮ್ಯಾಗ ನನ್ನ ನೌಕರಿ ಹತ್ತಲಿಕ್ಕೆ ನಿಮ್ಗೆ ಎದರ ಊಟಕ್ಕೆ ಕೂಡಿ ಅದಕ್ಕೆ ಇವು ತೊಳೆದ ಡಬ್ಬ ಹಾಕಿ ಅವಾಗ ಹೆಣ್ಮಗಳಿಗೆ ಮುಗಿದ ಕಡದ ಮೈ ಮ್ಯಾಗ ಬಿದ್ದಂಗಾಯ್ತು. ನಾನು ಒಂದಿನ ಮುದುಕಿ ಆಗಾಕಿನ ಇದ್ದೀನಿ, ನನ್ನೊಂದಿನ ಹಣ್ಣು ಬೆಳವದ ಜೊಲು ಸೋರುದೈತಿ. ಇವತ್ತು ನಮ್ಮ ಮಾವಾಗ ನಾನು ನೋಡಿದ ಮುಂದೆ ನನ್ನ ಮಗ ನನಗ್ ನೋಡೋಣ ತಿಳ್ಕೊಂಡು ಮುರಿಯ ಬಿದ್ದಿದ್ದು ಮುದುಕನಂತ ಸ್ವಚ್ಛಾಗಿ ಮೈ ತೊಳೆದು ಅದೇ ಟೇಬಲ್ ಬೇಕು ಕುಂದ್ರಿಸಿ ಬಂಗಾರ ತಾಟಿನೊಳಗೆ ಅನ್ನ ಹಾಕಿ ಪುಣ್ಯಾತ್ಮರೇ ಮುದುಕಿನ ಬಾಯಿ ಒಳಗೆ ಹಾಕ್ತಾಳ. ಅವಾಗ ಹೇಳ್ತಾನೆ, ಯವ್ವ ನಿನ್ನ ಸುಳ ಕೈಯಿಂದ ನೀನ್ ಸ್ವಚ್ಛ ಇರುವಂತ ಮನುಷ್ಯರು, ನಾವು ಹೊಲಸಿರುವಂತ ಮನುಷ್ಯ ಹಳ್ಳಿ ಒಳಗೆ ದುಡ್ದ, ಈ ನಿನ್ನ ಕೈ ಹೊಲಸು ಮಾಡ್ಕೋಬೇಡ, ಈ ಶರೀರ ಹೊಲಸು ಶರೀರ ಮೊಟ್ಟೆರಂತ. ಅವಾಗ ಹೇಳ್ತಾಳಂತ, ಯಪ್ಪ ಇವತ್ತು ನಾನ್ ನಿನಗ್ ಜೋಪಾನ ಮಾಡ, ನನ್ನ ಮುಂದೆ ನನ್ನ ಮಗ ನನಗ್ ಜೋಪಾನ ಮಾಡ್ತಾನ ಅಂತ. ಪುಣ್ಯಾತ್ಮರೇ ಅದಕ್ಕಾಗಿ ಒಂದು ಮಾತು ಹೇಳಿದ್ರಂತ, ತಾಯಿ ತಂದೆಯನ್ನ ಬಿಟ್ಟು ಅನ್ಯ ದೇವರನ್ನ ಜಗತ್ತಿನೊಳಗ ಅಂತ ಹೇಳಿದ್ರು. ಹೌದಿಲ್ಲ? ತಾಯಿ ತಂದೆಯನ್ನ ಬಿಟ್ಟು ಏನೈತಿ, ಗೊಳಸ ರವಿ ಮಾಸ್ತರ್ ಒಂದು ವಿನಂತಿ ಐತಿ ನಿಮ್ಮಲ್ಲಿ. ಇವತ್ತಿನ ದಿವಸ ನೀವು ಡೊಳ್ಳಿನ ಪದ ಪುರಾಣ ಪ್ರವಚನ ಕೇಳ್ತಿರೋ ಬಿಡ್ತಿರೋ ಅದು ನನಗೆ ಗೊತ್ತಿಲ್ಲ, ಅದು ಎಟ್ಟು ತಿಳಿತದೋ ಎಟ್ಟು ಬಿಡ್ತದೋ ಅದು ನಿಮಗ್ ಬಿಟ್ಟು ಕೊಟ್ಟಿದ್ದು. ಮನೆಯದಾಗಿ ಹೇಳಿರ್ತಕ್ಕಂಥ ಮನೆಯೊಳಗೆ ವಯಸ್ಸು ಹೋಗಿರ್ತಕ್ಕಂಥ ತಾಯಿ ತಂದೆ ಇದ್ರು ಬೇಡ, ಅತ್ತಿ ಮಾವ ಜರ್ ಇದ್ರಂದ್ರ ಮನೆಯೊಳಗ ತಾಯಿ ತಂದಿದ್ರಪ್ಪ ಅಂದ್ರೆ ತಾಯಿ ತಂದಿನೇ ನಮ್ಮ ದೇವರ ತಿಳಿದು ಅವ್ರು ಸೇವಾ ಮಾಡ್ತೀರ ತಿಳ್ಕೊಂಡು ಈ ಮಾಹಿತಿ ನೀವಪ್ಪ ಅಂತ ತಿಳ್ಕೊಂಡು ಮತ್ತೊಮ್ಮೆ ತಮ್ಮೆಲ್ಲರೂ ಶರಣಾರ್ಥಿ ಹೇಳಿ ಇವತ್ತಿನ ದಿವಸ ನನ್ನ ಮಾತುಗಳನ್ನು ವಿರಾಮ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಗೌಡರು ಬಹಳ ಒಂದು ಉತ್ತಮ ರೀತಿಯಿಂದ ಹಾಡುವಂತ ಕಲಾವಿದರು. ನಮ್ಮ ಬಸವಣ್ಣ ಸುಲಿಕೆ ಗೊಳಸಾರ ಜಾತ್ರೆ ಒಳಗ ಒಂದು ಪ್ರಶಸ್ತಿ ಗೆದ್ದಿರ್ತಕ್ಕಂಥ ವ್ಯಕ್ತಿ. ಇವತ್ತಿನ ದಿವಸ ಏನೋ ಇವತ್ತು ಹೋರಿಗಡಿಗಳು ಬಹಳ ಚಂದ ಹಾಡಿಗೆ ಕಲಿಸ್ಯಾರ ಪುಣ್ಯಾತ್ಮರು. ಇವತ್ತಿನ ದಿವಸ ಇವತ್ತ ಗೌಡ್ರು ಹೆಂಗ ಮುಂದಿನ ಪಾಠದೊಳಗೆ ಏನ್ ಹೇಳಿರ್ತಾರ
ಅಂತ ವಿಷಯಗಳನ್ನ ಇನ್ನ ಮುಂದಿನ ಪಾಳ್ಯದೊಳಗೆ ಏನಾದ್ರೂ ನನಗ ಸಮಯವನ್ನು ಸಿಕ್ಕಿದ್ದೆ ಆದ್ರೆ ನೀವು ಸಮಯವನ್ನು ಕೊಟ್ಟಿದ್ದೆ ಆದ್ರ ಮುಂದಿನ ಪಾಳ್ಯದೊಳಗೆ ನಕ್ಕ ನಲಿಸಿ ಇಂತಕ್ಕಂಥ ಒಂದು ಸಂಸಾರಕ್ಕೆ ಅನುಕೂಲ ಆಗುವಂತ ಮಾತುಗಳನ್ನ ಮುಂದಿನ ಪಾಳ್ಯದೊಳಗೆ ಹೇಳ್ತೀನಿ. ದಯವಿಟ್ಟು ತಾವ್ಯಾರು ಮುಕ್ಕೋಬೇಡ್ರಿ ಅಂತಕ್ಕಂಥ ಮಾತನ್ನ ಹೇಳಿ. ಯಾಕಂದ್ರೆ ಮುಕ್ಕೋಬೇಡ ಅನ್ಲಕ್ಕ ಏನಪ್ಪಾ ಬರೋದ ಬಂದಿದೆ ನಿಂದೊಳಗೆ ಕಾರ್ಬಾರ ನಡೀತಾರ ಮನ್ಯಾಗ ನಾನು ಗಂಡನ ಮಾತು ಏನ್ ಕೇಳಿ ನಾನು ಬೇಡ್ರಿ ಹಂಗೇನಾಗೋದು ಬೇಡ. ಯಾಕಂತಂದ್ರ ಒಬ್ಬ ಮುದುಕಿ ಮುಂದ್ ಕೂತಿದ್ದ ಹೋಗಿ ಡ್ರೈವರ್ ಮುಂದ್ ಕೂತಾಳ ಜಾಗಿಲ್ಲ ಮುಂದಕ್ ನಡಿ ಹೋಗಿ ಕೂತಾಳ. ಹಿಂದ್ ಕಂಡಕ್ಟರ್ ಸೀಟಿ ಹೊಡ್ಲಿಕ್ಕ ಹಚ್ಚಾಳ ಬತ್ತೀವಿ ಸೀಟಿ ಹೊಡ್ಲಿಕ್ಕ ಸೀಟಿ ಹೊಡಿದ ಮುದುಕಿ ಕೇಳಿಸಿಲ್ಲ. ಹೋಗಿ ಕಂಡಕ್ಟರ್ ಸಿಟ್ಟಿನ ಹೋಯ್ದ ನಮ್ ಗೌಡ್ರಂಗ ಕೇಳಿಸ್ತದೆ ಎಲ್ಲಿ ನಿನಗೆ ಸೀಟಿ ಹೊರಗಡೆ ಸಾಕಾಯ್ತು ನನಗಂತ ಹೋಗಯ್ಯಪ್ಪ ಹಾರ್ಯಾದಾಗ ನಿಮ್ ಮುದ್ದೆ ಹೊಡೆದಿದ್ರು ಹಾಳು ನೋಡಿದ್ರು ನೀನು ನೋಡ್ತೀರಿ ಹಾಗಾಗಿ ಬರೋದು ಇರ್ಲಿ ಏನೇ ಇರ್ಲಿ ಹೆಂಗೆ ಇರ್ಲಿ ಇವತ್ತಿನ ದಿವಸ ಒಂದು ಅತ್ಯುತ್ತಮವಾಗಿ ಒತ್ತಕ್ಕಂತ ಒಂದು ಮಾತುಗಳನ್ನ ಇವತ್ತು ತಮ್ಮ ಮುಂದೆ ಪ್ರತಿಪಾದನೆ ಮಾಡಿದೆವು. ಎನ್ವಿಲ್ಲದ ನಾಲಿಗೆ ಇಡುವುದು ಸಹಜಂತೆ ಏನಾದರೂ ಮಾತಿನೊಳಗೆ ಅಲ್ಪರೂಪ ದೋಷಿಗಳ ಆಧಾರ ಸಹಿತ ತಪ್ಪಂತಕ್ಕಂಥದ್ದು ಬದಿಗಿಟ್ಟು ಒಪ್ಪಂತಕ್ಕಂಥ ತಾವೆಲ್ಲರೂ ಸ್ವೀಕಾರ ಮಾಡ್ತಿರ್ತಕೊಂಡು ಮತ್ತೊಮ್ಮೆ ತಮ್ಮೆಲ್ಲರೂ ಶರಣ ಅಂತ ಹೇಳಿ ಯಥಾ ಪ್ರಕಾರ ನಾಲ್ಕು ನೋಡಿ ಕ್ಯಾಲಿ ಆಡಿ ಚಾನ್ಸ್ ಗೌಡ್ರಿ ಕೊಡು.